ಶ್ರೀ ಈಶ್ವರ್ ಹಳ್ಳಿ ಈ ಒಂದು ಅನುಭವಗಳಿಗೆ ಅನುವು ಮಾಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಡತನಕ್ಕೆ ಉಂಬುವ ಚಿಂತೆ, ಉಂಡಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇರುವರನ್ನು ಕಂಡೆನೋ, ಶಿವನ ಚಿಂತೆಯಲ್ಲಿರೋರೊಬ್ಬರನ್ನು ಕಾಣೆನಾರ್ಥ ಅಂಥೇಳಿ ಅಂಬಿಗರ ಚೌಡಯ್ಯ ಅವರ ಒಂದು ಮಾತನ್ನು ನೆನಪಿಸ್ಕೊಳ್ಳುತ್ತಾ, ಇವತ್ತು ನಮ್ಮ ಒತ್ತಡದ ಬದುಕಿನ ಮಧ್ಯೆ ಒಂದಿಷ್ಟು ನಮ್ಮನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚಿಂತನೆಗೆ ಒಳಪಡಿಸುವಂತಹ ನಿಟ್ಟಿನಲ್ಲಿ ಈ ಬಸವ ಕೇಂದ್ರ ಸಿಂಧನೂರು, ಯುವ ಬಸವ ಕೇಂದ್ರ, ಮಹಿಳಾ ಬಸವ ಕೇಂದ್ರ, ಬಸವ ಚಾರಿಟೇಬಲ್ ಟ್ರಸ್ಟು, ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವ ಸಮಿತಿ, ಶರಣ ಸಾಹಿತ್ಯ ಪರಿಷತ್ತು, ರಾಷ್ಟ್ರೀಯ ಬಸವದಳ ಇವರ ಸಹಯೋಗದಲ್ಲಿ 2025ನೇ ಸಾಲಿನಲ್ಲಿ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶರಣರಾದಂತಹ ಶ್ರೀಮತಿ ಶರಣೆ ಮಲ್ಲಮ್ಮ ಪಾಟೀಲ್ ಶಿಕ್ಷಕಿಯವರು ಅವರೇ, ಹಾಗೂ ಹಿರಿಯರಾದಂತಹ ಶ್ರೀ ಕೆರೇಗೌಡ ಕುರ್ಕುಂದಿ ಸರ್ ಅವರೇ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಾಸ್ತಾವಿಕ ಮಾತನಾಡಿ ಬಹಳ ಅರ್ಥಗರ್ಭಿತವಾದಂತಹ ಮಾತುಗಳ ಮೂಲಕ ಎಲ್ಲರ ಮನವನ್ನು ಎಚ್ಚರಿಸುವ, ಮತ್ತೆ ಮತ್ತೆ ಎಚ್ಚರಿಸಲೇಬೇಕಾದಂತಹ ಅಗತ್ಯತೆಯ ಬಗ್ಗೆ ಒತ್ತಿ ಹೇಳಿದಂತಹ ಆ ಸಹೋದರಿ ಶರಣಿ ಶ್ರೀಮತಿ ಲತಾ ಚಂದ್ರೇಗೌಡ ಶಿಕ್ಷಕಿಯವರೇ, ಮತ್ತು ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಭಕ್ತಿಪೂರ್ವಕವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇವತ್ತು ನನಗೆ ಬಹಳ ತುರ್ತಾಗಿ ರಾಜಕೀಯ ಚಿಂತನೆ ಮತ್ತು ಶರಣರು ಈ ವಿಷಯ ಕುರಿತು ಮಾತನಾಡಬೇಕು ಅಂತೇಳಿ ಕೇಳ್ಕೊಂಡಾಗ ನನಗೂ ಸ್ವಲ್ಪ ಮೊದಲು ಭಯ ಆಯಿತು. ಯಾಕಂತಂದರೆ ನನಗೆ ಅಂದ್ಕೊಂಡಂಗೆ ಅಥವಾ ನೀವು ಗಮನಿಸಿದಂಗೆ ನಾನು ಅಷ್ಟು ದೊಡ್ಡ ಅನುಭವಿ ಅಲ್ಲ. ಸ್ವಲ್ಪ ಓದ್ಕೊಂಡಿದ್ದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದರೆ ನಿಮ್ಮೆಲ್ಲರ ಅನುಭವ ಮತ್ತು ಜ್ಞಾನದ ಮುಂದೆ ನನ್ನದೊಂದು ಸಣ್ಣ ಮಾತು ಅಷ್ಟೇ. ಹಾಗಾಗಿ ನಾನು ತಿಳಿದಂತಹ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ಈ ಶರಣರು ಮತ್ತು ರಾಜಕಾರಣ ಅಥವಾ ರಾಜಕೀಯ ಸಿದ್ಧಾಂತ ಅಂದಾದಾಗ ರಾಜಕೀಯ ನಮ್ಮ ಬದುಕಿನ ಭಾಗ ಅನ್ನೋದಕ್ಕೆ ಎರಡು ಮಾತಿಲ್ಲ. ಅದಕ್ಕೆ ಅರಿಸ್ಟಾಟಲ್ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಮ್ಯಾನ್ ಈಸ್ ಸೋಷಿಯಲ್ ಎನಿಮಲ್, ನಾಟ್ ಓನ್ಲಿ ಸೋಷಿಯಲ್ ಎನಿಮಲ್ ಬಟ್ ಆಲ್ಸೋ ಪೊಲಿಟಿಕಲ್ ಎನಿಮಲ್ ಅಂತ ಹೇಳಿ. ಈ ಮಾನವ ತನ್ನ ವ್ಯವಸ್ಥಿತವಾದಂತಹ ಬದುಕನ್ನು ಕಂಡುಕೊಳ್ಳಲಿಕ್ಕೆ ಹಾಕಿಕೊಂಡಂತಹ ಈ ಸಾಂಘಿಕ ಬದುಕು ಅದು ಸಮಾಜ. ಆ ಸಮಾಜದ ಜೊತೆಗೆ ರಾಜಕೀಯತೆಯು ಕೂಡ ಇತ್ತು ಅನ್ನೋದು ಅವರ ವಾದ. ಹಾಗಾದ್ರೆ ಈ ರಾಜಕೀಯ ಬದುಕು ಹೆಂಗೆ ಆರಂಭವಾಗಿತ್ತು ಪ್ರಾಚೀನ ಕಾಲದಲ್ಲಿ ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶರಣರು ಬರುವುದಕ್ಕಿಂತ ಪೂರ್ವದಲ್ಲಿ ಹೆಂಗಿತ್ತು, ಶರಣರ ಕಾಲಘಟ್ಟದಲ್ಲಿ ರಾಜಕೀಯ ಹೆಂಗಿತ್ತು, ಮತ್ತು ಈಗ ನಾವು ಪ್ರಸ್ತುತ ದಿನಮಾನದಲ್ಲಿದ್ದೇವೆ. ಒಂದು ವಾಸ್ತವವಾದಂತಹ ರಾಜಕಾರಣದ ಮಧ್ಯೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ತಾ ಇದ್ದೇವೆ. ಈ ಮೂರು ಅಂಶಗಳನ್ನು ನೋಡ್ಕೊಂಡು ನಾವು ಹಿಂದಕ್ಕೆ ಹೆಂಗಿದ್ವಿ, ಈ ನಾವೆಲ್ಲ ಸೈದ್ಧಾಂತಿಕವಾಗಿ ನೋಡುವುದಾದರೆ ನಾವೆಲ್ಲ ಒಂದು ಬುಡಕಟ್ಟು ಸಮೂಹಕ್ಕೆ ಸೇರಿದವರು, ಟ್ರೈಬಲ್ ಕಮ್ಯುನಿಟಿ ಅಂತ ಏನು ಕರಿತೀವಲ್ಲ ನಾವು, ವಿಶೇಷವಾಗಿ ಭಾರತೀಯರು ಅಂತಂದಾಗ ದ್ರಾವಿಡ ಕಲ್ಚರ್, ದ್ರಾವಿಡ ಸಂಸ್ಕೃತಿ, ಆ ದ್ರಾವಿಡ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥದ್ದು ಈ ನಿಗ್ರಿಟೋಗಳು, ಪ್ರೋಟೋಸ್ಟಲಾಯ್ಡು, ಮಂಗೋಲಾಯ್ಡು, ಮೆಡಿಟೇರಿಯನ್, ಇವು ಪ್ರಮುಖವಾದಂಥ 4 ಜನಾಂಗೀಯ ವರ್ಗಗಳು. ಈ ಇಂಡೋ ಆರಿಯನ್ ಅಂತ ಒಂದು ಸಮುದಾಯ ಬರುತ್ತೆ.
ಅಥವಾ ನಾರ್ಡಿಕ್ ಅಂತ ಒಂದು ಸಮುದಾಯ, ಇಂಡೋ ಆರ್ಯನ್ನರು ಅಥವಾ ಆರ್ಯರು ಅಥವಾ ನಾರ್ಡಿಕರು ಅಂತ ಕರೀತಾರೆ. ಇವರು ನಮ್ಮ ದೇಶದ ಮೂಲ ನಿವಾಸಿಗಳಲ್ಲ, ಇವರು ಉತ್ತರ ಭಾರತಕ್ಕೆ ಬಂದಂಥವರು. ಅವರು ಬರೋದಕ್ಕಿಂತ ಪೂರ್ವದಲ್ಲಿ ನಮ್ಮ 5,000 ವರ್ಷಗಳ ಹಿಂದೆ ಕಲ್ಚರ್ ಹೆಂಗೆ ಬೆಳೆದಿತ್ತು ಅನ್ನೋದು ಬಹಳ ಪ್ರಮುಖವಾದಂಥ ಅಂಶ. ಈ ಟ್ರೈಬಲ್ ಕಮ್ಯುನಿಟಿ ಆಗಿ ಬುಡಕಟ್ಟು ಸಂವೇದನೆ ಇಟ್ಕೊಂಡು ನಾವೆಲ್ಲ ಒಂದು ವಾಸಸ್ಥಾನದಲ್ಲಿ ಇದ್ವಿ. ನಮ್ಮದೇ ಆದಂಥ ಭಾಷೆ, ನಮ್ಮದೇ ಆದಂಥ ಊಟೋಪಚಾರಗಳು, ನಮ್ಮದೇ ಆದಂಥ ನಿಯಮಗಳು, ನಮ್ಮದೇ ಆದಂಥ ರಕ್ಷಣಾ ವ್ಯವಸ್ಥೆ, ನಮ್ಮದೇ ಆದಂಥ ಆಡಳಿತ ವ್ಯವಸ್ಥೆ, ನಮ್ಮದೇ ಆದಂಥ ನಾಯಕ, ಇವು ಈ ದೇಶದ ಮೂಲ ರಾಜಕೀಯ ಹಿನ್ನೆಲೆಯಿಂದ ಕಟ್ಟಿಕೊಂಡಂಥ ಬುಡಕಟ್ಟು ವ್ಯವಸ್ಥೆಗಳು. ಅಲ್ಲಿಂದ ಆರ್ಯರು ಈ ದೇಶಕ್ಕೆ ಬರುವವರೆಗೂ ಕೂಡ, ದನಗಾಯಿಗಳಾಗಿ ಆರ್ಯರು ಈ ದೇಶಕ್ಕೆ ಬರುವವರೆಗೂ ಕೂಡ ನಮ್ಮದೇ ಆದಂತಹ ಒಂದು ವಿಶಿಷ್ಟವಾದಂತಹ, ಯಾವುದೇ ತಾರತಮ್ಯ ಇಲ್ಲದೆ ಇರತಕ್ಕಂತಹ, ಯಾವುದೇ ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಇರತಕ್ಕಂತಹ ಒಂದು ಆಡಳಿತ ವ್ಯವಸ್ಥೆಗೆ ಒಳಪಟ್ಟಂತಹ ಒಂದು ರಾಜಕಾರಣ ಮತ್ತು ರಾಜಕೀಯ ಪ್ರಕ್ರಿಯೆಗಳು ಏನಾಗಿದ್ವು ಅಂದ್ರೆ ನಮ್ಮ ಜೊತೆಗೆ ಬಂದಿದ್ವು ಅನ್ನೋದು ಬಹಳ ಪ್ರಮುಖವಾದಂಥ ಅಂಶ. ಯಾವಾಗ ಈ ದೇಶಕ್ಕೆ 5,000 ವರ್ಷಗಳ ಹಿಂದೆ ದನಗಾಹಿಗಳಾಗಿ ಉತ್ತರ ಭಾರತಕ್ಕೆ ಕಾಲಿಟ್ರೋ, ಆಗ ಈ ದೇಶದ ಮೂಲ ನಿವಾಸಿಗಳನ್ನ ದಾಸ, ದಸ್ಯು, ನಿಷಾದ್ ಎಂಬ ಕೆಟ್ಟ ಪದಗಳಿಂದ, ಗುಲಾಮಗಿರಿಯನ್ನ ಸಮಾನಾರ್ಥಕ ಪದಗಳು ದಾಸ, ದಸ್ಯು, ನಿಷಾದ್ ಎಂಬವು, ಆ ಪದಗಳಿಂದ ಈ ಸಮಾಜವನ್ನ ಅಂದ್ರೆ ಈ ದೇಶದ ಮೂಲ ನಿವಾಸಿಗಳನ್ನ ರಾಜಕೀಯವಾಗಿ ತುಳಿತಕ್ಕಂಥ ಆರಂಭ ಆರ್ಯರು ಬಂದ ಮೇಲೆ ಆಯ್ತು. ಆರ್ಯರು ಬಂದ ನಂತರ ಅವರಲ್ಲಿ ಡಿಸ್ಕ್ರಿಮಿನೇಟ್ ಈ ತಾರತಮ್ಯಗಳು ಆರಂಭವಾದವು. ನಾವು ಶ್ರೇಷ್ಠ, ನೀವು ಕನಿಷ್ಠ ಅನ್ನೋದು. ಇದು 12ನೇ ಶತಮಾನದವರೆಗೂ ಮುಂದುವರಿತು. ಇದು ಒಂದು ಸಾಂಸ್ಕೃತಿಕ ಸವಾಲು, ರಾಜಕಾರಣದಲ್ಲಿ ಇರ್ತಕ್ಕಂಥ 2 ಸಂಸ್ಕೃತಿಗಳ ಮಧ್ಯೆ ನಡೆದಂಥ ಬಹುದೊಡ್ಡ ಹೋರಾಟ. ಆ ಕಾರಣಕ್ಕಾಗಿ ಯಾವ ನೆಲದಲ್ಲಿ ಸಮಾನತೆ ಇತ್ತೋ, ಯಾವ ನೆಲದಲ್ಲಿ ಭಾತೃತ್ವ ಇತ್ತೋ, ಯಾವ ನೆಲದಲ್ಲಿ ಎಲ್ಲರೂ ಭಾಗವಹಿಸುವಿಕೆ, ಎಲ್ಲರೂ ಒಳಗೊಳ್ಳುವಿಕೆ ಪ್ರಕ್ರಿಯೆಗಳಿತ್ತೋ, ಅವೆಲ್ಲವುಗಳು ಹಾಳಾಗಿದ್ದು ಆರ್ಯ ಸಂಸ್ಕೃತಿಯಿಂದ ಅನ್ನೋದನ್ನು ನಾವು ಯಾವ ಕಾಲಘಟ್ಟಕ್ಕೂ ಮರಿಬಾರ್ದು. ಅಂತಹ ಒಂದು ಸಂಸ್ಕೃತಿಯನ್ನ ಪ್ರಶ್ನೆ ಮಾಡಿದ್ದು ಯಾವುದು ಅಂತಂದ್ರೆ ಬಸವಣ್ಣನವರ ವಚನ ಚಳವಳಿ, ಶರಣರ ಒಂದು ಈ ವಚನ ಹೋರಾಟ. ಈ ದೇಶದಲ್ಲಿದ್ದಂತಹ ತಾರತಮ್ಯವನ್ನ ಮೊಟ್ಟ ಮೊದಲು ಪ್ರತಿರೋಧ ಮಾಡಿದ್ದು ಯಾವುದು ಅಂದ್ರೆ ಶರಣ ಚಳವಳಿ. ಯಾಕೆ ಪ್ರತಿರೋಧ ಮಾಡಿತ್ತು, ಯಾಕೆ ಆ ರಾಜಕಾರಣ ಆರಂಭವಾಯಿತು ಅನ್ನೋದಂದ್ರೆ, ಬಸವಣ್ಣ ಈ ನಾಡು ಕಂಡಂತಹ ಬಹುದೊಡ್ಡ ರಾಜಕೀಯ ವಿವೇಚಕ. ಕಾರಣ ಏನು ಅಂತಂದ್ರೆ, ಬೇರೆ ಜಗತ್ತಿನಲ್ಲಿ ಸಮಾನತೆಯ ಮೊಳಕೆ ಹೊಡೆಯುವ ಪೂರ್ವದಲ್ಲಿ ಅದು ಹೆಮ್ಮರವಾಗಿ ಬೆಳೆದಿದ್ದು ನಮ್ಮ ದೇಶದ 12ನೇ ಶತಮಾನದ ಕಾಲಘಟ್ಟ. ಫ್ರಾನ್ಸ್ನಿಂದ ನಾವು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತೆಗೆದುಕೊಂಡ್ವಿ ಅಂತೇಳಿ ಇತಿಹಾಸದಲ್ಲಿ ಓದ್ತೀವಿ. ಆದ್ರೆ ಫ್ರಾನ್ಸ್ ಕ್ರಾಂತಿ ಆಗಿದ್ದು 1789, ಅಂದ್ರೆ 18ನೇ ಶತಮಾನದ ಕಾಲಘಟ್ಟ. 100 ವರ್ಷದಿಂದನೇ ಬಸವಣ್ಣನವರು ಅಂತ ಒಂದು ಸಮಾನತೆಯನ್ನ, ಅಂತ ಒಂದು ಸ್ವಾತಂತ್ರ್ಯವನ್ನ, ಅಂತ ಒಂದು ಭ್ರಾತೃತ್ವವನ್ನ ಈ ನೆಲದಲ್ಲಿ ಸೃಷ್ಟಿ ಮಾಡಿದ್ದು ಅಂತಂದ್ರೆ ವಚನ ಚಳುವಳಿ ಮತ್ತು ಶರಣ ಸಾಹಿತ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನಾವು ಬಸವಣ್ಣವರು ಸ್ಥಾಪಿಸಿದಂತಹ ಅನುಭವ ಮಂಟಪ ಏನಿದೆಯಲ್ಲ, ಇದು ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನ್ನೋದು ಕರೆಯೋದು ಇದೇ ಕಾರಣಕ್ಕಾಗಿ. ಅಂದ್ರೆ 12ನೇ ಶತಮಾನದಲ್ಲಿ ನಮ್ಮ ದೇಶದ ಜನ ಜಾಗೃತವಾಗಿತ್ತು. ಈ ದೇಶದಲ್ಲಿ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜನಾಂಗದ ಹೆಸರಿನಲ್ಲಿ, ಲಿಂಗದ ಹೆಸರಿನಲ್ಲಿ ನಡೀತಕ್ಕಂತಹ ಮಡಿಮೈಲಿಗೆ ಕಲ್ಪನೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಶ್ನಿಸಿದ್ದು ಶರಣ ಸಂಸ್ಕೃತಿ ಮತ್ತು ಶರಣ ಚಳವಳಿ, ಈ ಶರಣರ ಒಂದು ವಚನ ಸಾಹಿತ್ಯ. ಹಾಗಾಗಿ ಅಲ್ಲಿಂದನೇ ನಮ್ಗೆ ಒಂದು ಗಟ್ಟಿಯಾದಂತಹ ರಾಜಕೀಯ ಹಿನ್ನೆಲೆ ನಮ್ಮ ದೇಶದಲ್ಲಿ ಹಿಂದೆ ಇತ್ತು. ರಾಜ, ನಾಯಕ, ನಂತರ ಚಕ್ರವರ್ತಿ, ಇವೆಲ್ಲಗಳು ಇದ್ದು. ಆದ್ರೆ ಇವುಗಳ ಮಧ್ಯೆ ಒಂದಿಷ್ಟು ವಿಶಿಷ್ಟವಾದಂತಹ ಪ್ರಜಾಸತ್ತಾತ್ಮಕವಾದಂತಹ ಮೌಲ್ಯಗಳು ಈಗೇನಿದಾವೆ, ನಾವು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಬಗ್ಗೆ ಈಗೇನು ನಾವು ಮಾತಾಡ್ತೀವಿ, ಇಂಥವು ನಮಗೆ ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ 12ನೇ ಶತಮಾನದಲ್ಲಿಯೇ ಈ ದೇಶ ಕಂಡುಕೊಂಡಂತಹ ಬಹುದೊಡ್ಡ ಒಂದು ರಾಜಕೀಯ ಚಿಂತನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ರಾಜಕೀಯ ಮತ್ತು ಸಮಾಜ ಬಹಳ ಪೂರಕವಾದಂಥ ಅಂಶಗಳು. ನಾವು ರಾಜಕೀಯ ಚಿಂತನೆ ಅಂತಂದ್ರೆ ಕೇವಲ ಅಧಿಕಾರ, ಪಕ್ಷಗಳು, ಅಧಿಕಾರ ಹಸ್ತಾಂತರ, ಬಹುಮತ, ಮೀಸಲಾತಿ ಇಷ್ಟಕ್ಕೆ ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಆದ್ರೆ ಶರಣರು ಕಂಡುಕೊಂಡಂಥ ರಾಜಕೀಯ ಚಿಂತನೆ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ಸಾಮಾಜಿಕ ಸ್ಥಿತಿ ಇತ್ತು, ಅಲ್ಲಿ ಧಾರ್ಮಿಕ ಇತ್ತು, ಅಲ್ಲಿ ಆಧ್ಯಾತ್ಮಿಕತೆ ಇತ್ತು, ಅಲ್ಲಿ ಬದುಕಿತ್ತು,
ಅಲ್ಲಿ ಹಸಿವಿತ್ತು, ಅಲ್ಲಿ ಊಟ ಇತ್ತು, ಅಲ್ಲಿ ಸಮಾನತೆ ಸಹಜೀವನ ಇತ್ತು. ಇದು ಅವರ ರಾಜಕೀಯ ದೂರದೃಷ್ಟಿಕೋನ. ಆದ್ರೆ ನಾವು ಇವತ್ತು ರಾಜಕಾರಣ ಅಂತ ಏನ್ ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ, ರಾಜಕಾರಣ ಅಂತಂದ್ರೆ ಅಧಿಕಾರ ಹಸ್ತಾಂತರ, ರಾಜಕಾರಣ ಅಂದ್ರೆ ಚುನಾವಣೆಗಳು, ರಾಜಕಾರಣ ಅಂದ್ರೆ ಪಕ್ಷ, ರಾಜಕಾರಣ ಅಂತಂದ್ರೆ ಇನ್ನೊಬ್ಬನ್ನ ಹೊಡೆದು ಅಥವಾ ಇನ್ನೊಬ್ಬನ್ನ ಸೋಲಿಸಿ ನಾವು ಗೆಲ್ಲೋದು ಅನ್ನೋದು ಇಷ್ಟಕ್ಕೆ ನಾವು ಸೀಮಿತ ಆಗಿದ್ದೇವೆ. ಆದ್ರೆ ಶರಣರು ಕಂಡುಕೊಂಡಂತಹ ರಾಜಕೀಯ ಚಿಂತನೆನೇ ಬೇರೆ, ಆಧುನಿಕ ಕಾಲಘಟ್ಟದಲ್ಲಿ ನಾವು ಅರ್ಥೈಸಿಕೊಂಡಂತ ರಾಜಕೀಯ ಚಿಂತನೆನೇ ಬೇರೆ. ಯಾಕೆಂತಂದ್ರೆ ಶರಣರು ನಮಗೆ ಸ್ಪಷ್ಟವಾಗಿ ಅವರ ವಚನಗಳ ಸಾಹಿತ್ಯದಲ್ಲಿ ಸಿಗುತ್ತದೆ. ಇವತ್ತು ಹೆಂಗೆ ನಾವು ನಮ್ಮ ದೇಶದ ಭವಿಷ್ಯವನ್ನ ಅಥವಾ ನಮ್ಮ ದೇಶದ ರೀತಿ ನೀತಿಗಳನ್ನ ಹೆಂಗೆ ಸಂವಿಧಾನಬದ್ಧವಾಗಿ ನಾವು ನಡೆಸ್ತೀವೋ, ಆ ಮೂಲಕ ನಮ್ಮ ಜೀವನವನ್ನ ಏನು ನಿರ್ದೇಶನ ಮಾಡ್ಕೊಳ್ತೀವೋ, ಆ ಮೂಲಕ ನಮ್ಮ ಸಮಾಜವನ್ನ ನಮ್ಮ ಬದುಕನ್ನ ಹೆಂಗೆ ನಿಯಂತ್ರಣ ಮಾಡ್ಕೊಳ್ತೀವೋ, ಶರಣರು ಅನುಭವದಿಂದ ಕಟ್ಟಿದಂತಹ ವಚನಗಳು, ವಚನ ಸಂಹಿತೆಗಳು, ವಚನ ಹೋರಾಟಗಳು, ವಚನದ ಅನುಭವಗಳು ಅಂದಿನ ಕಾಲಘಟ್ಟದ ಈ ದೇಶ ಕಂಡಂತಹ ಬಹುದೊಡ್ಡ ಸಂವಿಧಾನವಾಗಿತ್ತು. ಯಾಕೆಂತಂದ್ರೆ ವಚನ ಸಂವಿಧಾನ ಬರೋದಕ್ಕಿಂತ ಪೂರ್ವದಲ್ಲಿ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಾವು ಹೋಗ್ಕೊಂಡಾಗ ಈ ದೇಶ ಬಹಳ ಒಂದು ಅವೈಜ್ಞಾನಿಕವಾದಂತಹ ನೀತಿ ಸಂಹಿತೆಯನ್ನ ಒಳಗೊಂಡಿತ್ತು. ಇವತ್ತಿನ ಮನುವಾದಿಗಳು ಹೇಳ್ತಾರೆ ಅದೇ ನಮಗೆ ಸಂವಿಧಾನವಾಗಿತ್ತು, ಅದು ಒಂದು ಸಂವಿಧಾನ ಅಂತೇಳಿ. ಸಂವಿಧಾನ ಅಂತ ಕರಿಬೇಕಾದಂತಹ ಯಾವ ಗಟ್ಟಿತನವೂ ಕೂಡ ಮನುವಿನ ಕಾಲಘಟ್ಟದಲ್ಲಿದ್ದಂತ ನೀತಿ ಸಂಹಿತೆಗಳಿರಲಿಲ್ಲ. ಯಾಕೆಂತಂದ್ರೆ ಅವು ತಾರತಮ್ಯದಿಂದ ಕೂಡಿದ್ವು. ಲಿಂಗ ತಾರತಮ್ಯ ಇತ್ತು, ಜಾತಿ ತಾರತಮ್ಯ ಇತ್ತು, ವರ್ಗ ತಾರತಮ್ಯ ಇತ್ತು, ಮಡಿಮೈಲಿಗೆ ಕಲ್ಪನೆಗಳಿದ್ವು. ಹಾಗಾಗಿ ಒಂದು ಸಂವಿಧಾನ ಅನ್ನೋದು ಪ್ರಜಾಸತ್ತಾತ್ಮಕವಾಗಿರ್ಬೇಕು, ಜನಪರವಾಗಿರ್ಬೇಕು, ಒಬ್ಬ ಸಾಮಾನ್ಯ ಜೀವಿಯು ಕೂಡ ಅದು ಅನ್ವಯವಾಗಿರ್ಬೇಕು. ಆದ್ರೆ ಇಂಥ ಯಾವ ಅಂಶಗಳು ಕೂಡ ಹಿಂದಿನ ರಾಜಕೀಯ ಪ್ರಕ್ರಿಯೆಗಳಿರ್ಲಿಲ್ಲ. ಆದರೆ ಶರಣರು ಕಟ್ಟಿಕೊಟ್ಟಂತಹ ಈ ವಚನ ಸಂಹಿತೆ ಏನಿತ್ತಲ್ಲ, ವಚನ ಸಂವಿಧಾನ ಅಂತ ಏನಿತ್ತಲ್ಲ, ಅದು ಇದೆಲ್ಲದಕ್ಕೂ ಪೂರಕವಾಗಿತ್ತು. ಅದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಂದಾಗ ಬಹುಪಾಲು ವಚನಗಳ ಭಾಗವೇ ಅದರಲ್ಲಿತ್ತು ಅನ್ನೋದನ್ನು ನಾವು ಯಾವ ಕಾಲಘಟ್ಟಕ್ಕೂ ಕೂಡ ಮರಿಬಾರ್ದು. ಇವತ್ತೇನಾದ್ರೂ ಭಾರತ ಸಂವಿಧಾನ ಇವತ್ತು ಶ್ರೇಷ್ಠವಾಗಿದೆ ಅನ್ನೋದಕ್ಕೆ ಬೀಜ ಬಿತ್ತಿದವರು ಬಸವಣ್ಣ ಮತ್ತು ಶರಣರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಗಟ್ಟಿಯಾದಂತಹ ಬೀಜಗಳು ಇವತ್ತು ಫಲವಾಗಿ ಹರಳಿಕೊಂಡಿದ್ದೇವೆ. ಅದರ ಫಲಾನುಭವಿಗಳು ನಾವು ಊಟ ಮಾಡ್ತಾ ಇದ್ದೀವಿ. ಇವತ್ತು ಒಬ್ಬ ವ್ಯಕ್ತಿ ಹಿಂದೆ ತನ್ನ ಬದುಕನ್ನ ಹೀಗೆ ಕಳಿಬೇಕು, ಬದುಕೋದು ಒಂದು ಸ್ವಾತಂತ್ರ್ಯ, ಆದ್ರೆ ಅದನ್ನು ಕೂಡ ಏನಾಗಿತ್ತು ಅಂತಂದ್ರೆ ಮುಕ್ತವಾಗಿ ಅವಕಾಶಗಳಿರ್ಲಿಲ್ಲ. ಅಂತಹ ಕಠಿಣಬದ್ಧವಾದಂತಹ, ಅಂತಹ ನಿಯಮಬದ್ಧವಾದಂತಹ, ನಿರ್ಬಂಧಿತವಾದಂತಹ ಬದುಕು ಈ ಹಿಂದೆ ಅಂದ್ರೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇತ್ತು. ಈ ದೇಶದಲ್ಲಿ ಒಬ್ಬ ಜೀವಿ ಅಥವಾ ಒಬ್ಬ ಮನುಷ್ಯನಾಗಿ ಬದುಕದೇ ಇರತಕ್ಕಂಥ ಸ್ಥಿತಿಗೆ ಮನುವಿನ ಸಂವಿಧಾನ ಅಂತ ಏನ್ ಕರಿತೀವಲ್ಲ ನಾವು, ಮನುವಿನ ಆಡಳಿತ ವ್ಯವಸ್ಥೆ ಅಂತ ಸುಮತಿ ಭಾರ್ಗವನಿಂದ ರಚಿತವಾದಂತಹ ನೀತಿ ಸಂಹಿತೆಗಳೇನಿದಾವಲ್ಲ, ಸೊ ಮನುವಿನ ಸ್ಮೃತಿ ಅಂತ ಏನ್ ಕರಿತೀವಲ್ಲ, ಅವು ಆ ರೀತಿಯಾದಂತಹ ನಿಯಮಗಳನ್ನ ಜಾರಿಗೊಳಿಸಿ ಈ ಸಮಾಜದಲ್ಲಿ ಸಾಕಷ್ಟು ಅಂತರಗಳನ್ನ, ತಾರತಮ್ಯಗಳನ್ನ ಸೃಷ್ಟಿ ಮಾಡಿದ್ದು. ಅವೆಲ್ಲವುಗಳು ಕೂಡ ಬಸವಣ್ಣನವರಿಗೆ ಮತ್ತು ಆ ಕಾಲಘಟ್ಟದ ಎಲ್ಲ ಶರಣರಿಗೆ ಬಹುದೊಡ್ಡ ಸವಾಲುಗಳಾಗಿದ್ವು. ಹಾಗಾಗಿ ಅವುಗಳನ್ನ ಈ ಸಮಾಜದಿಂದ ದೂರ ಮಾಡಬೇಕು ಅಂತಂದ್ರೆ ಬಸವಣ್ಣನವರು ಆ ಕಾಲದ ಒಂದು ಪ್ರಭುತ್ವಕ್ಕೆ ತಮ್ಮನ್ನ ತಾವು ತೊಡಸ್ಕೊಳ್ಬೇಕಾಗಿತ್ತು. ಬಸವಣ್ಣವರಿಗೆ ಆಡಳಿತ ಮಾಡ್ಬೇಕನ್ನೋದು ಇಷ್ಟ ಇರಲಿಲ್ಲ. ಆದ್ರೆ ಇಂತಹ ಎಲ್ಲ ಸವಾಲುಗಳು ಬೇಕು ಅಂತಂದ್ರೆ ಅಧಿಕಾರ ಬಹಳಷ್ಟು ಮುಖ್ಯ ಇತ್ತು, ಪ್ರಭುತ್ವ ಬಹಳಷ್ಟು ಮುಖ್ಯ ಇತ್ತು. ಹಾಗಾಗಿ ಯುದ್ಧ ಮಾಡದೇ ಇದ್ರು ಕೂಡ ತಮ್ಮ ಅನುಭವದ ಮೂಲಕ ಈ ಸಮಾಜದ ಡೊಂಕನ್ನು ತಿದ್ದಂತ ಕೀರ್ತಿ ಶರಣರಿಗೆ ಮತ್ತು ಬಸವಣ್ಣನವರಿಗೆ ಸಲ್ಲುತ್ತದೆ ಅನ್ನೋದನ್ನ ನಾವು ಯಾವ ಕಾಲಘಟ್ಟಕ್ಕೂ ಕೂಡ ಮರಿಬಾರ್ದು. ಹಾಗಾಗಿ ಅಂಥ ಕಾಲಘಟ್ಟದಲ್ಲಿ ನಡೆದು ಬಂದಂತಹ ವ್ಯವಸ್ಥೆಯನ್ನ ಈ ಹಿಂದೆ ಇದ್ದಂತಹ ಎಲ್ಲ ತಾರತಮ್ಯಗಳನ್ನ ಹೋಗಲಾಡಿಸಿತು. ಅಲ್ಲಿ ಜಾತಿ ಇತ್ತು, ಜಾತಿಯ ತಾರತಮ್ಯಗಳಿದ್ವು, ಸ್ತ್ರೀ ಇದ್ಲು, ಆದ್ರೆ ಸ್ತ್ರೀಯರ ಎಲ್ಲ ಅವಕಾಶಗಳನ್ನ ಕಸಿದುಕೊಳ್ಳಲಾಗಿತ್ತು. ಇವತ್ತು ನಾವು ಹೆಣ್ಣು ಮಕ್ಕಳು ಮುಕ್ತವಾಗಿ ಇವತ್ತು ಸಂವಿಧಾನಬದ್ಧವಾಗಿ ಮಾತನಾಡ್ತಕ್ಕಂಥ ಹಕ್ಕನ್ನು ಪಡ್ಕೊಂಡಿದ್ದಾರೆ. ಈ ಹಕ್ಕು ನಮ್ಮ ದೇಶದಲ್ಲಿ 800 ವರ್ಷಗಳಿಂದನೇ ಬಸವಣ್ಣವರ ಈ ವಚನ ಅನುಭವ ಮಂಟಪ ತಂದುಕೊಟ್ಟಿತ್ತು ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾಗಿ ಇವತ್ತು ಆ ಅನುಭವ ಮಂಟಪದ ಪ್ರಕ್ರಿಯೆಗಳು ನಮ್ಮ ದೇಶದ ಭವಿಷ್ಯದ ರಾಜಕಾರಣದ ಒಂದು ಭದ್ರ ಬುನಾದಿಯಾಗಿತ್ತು ಅನ್ನೋದು ಬಹಳ ಪ್ರಮುಖವಾದಂಥ ಅಂಶ. ಹಾಗಾದ್ರೆ ಈ 12ನೇ ಶತಮಾನದ ಕಾಲಘಟ್ಟದಲ್ಲಿ ಈ ಬಸವಣ್ಣನವರು ಆರಂಭಿಸಿದಂತಹ ಶರಣ ಅಥವಾ ಧಾರ್ಮಿಕ ಅಥವಾ ಸಾಮಾಜಿಕ ಚಳುವಳಿ ಇವೆಲ್ಲವುಗಳು ಕೂಡ ನಮ್ಮ ಈಗಿನ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಂತ ಏನ್ ಕರಿತೀವಲ್ಲ ನಾವು, ಪ್ರಜಾಸತ್ತಾತ್ಮಕವಾದಂತಹ ಮೌಲ್ಯಗಳನ್ನ ಅವುಗಳನ್ನ ಪುನರ್ಸ್ಥಾಪಿಸಬೇಕಾದಂತಹ ಸವಾಲು ಶರಣರಿಗಿತ್ತು. ಯಾಕೆಂತಂದ್ರೆ ಈಗಾಗಲೇ ಹೇಳಿದ ಹಾಗೆ
ಮನುವಿನ ಕಾಲಘಟ್ಟದಲ್ಲಿರ್ತಕ್ಕಂತಹ ಸಂವಿಧಾನದ ಆಶಯಗಳು ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನು ಕಸಿದುಕೊಂಡಿದ್ವು. ಕೆಳಜಾತಿಯವರ ಅಥವಾ ಈ ಶೂದ್ರ 4 ವರ್ಣಗಳನ್ನು ಮಾಡಿದ್ರು, ಯಾರೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಆ ಆರ್ಯರು ಬಂದ ನಂತರ ಈ ವರ್ಣ ವ್ಯವಸ್ಥೆ ಬಂತು ನಮ್ಮ ದೇಶಕ್ಕೆ. ಆರ್ಯರು ಬರೋಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಬುಡಕಟ್ಟು ಟ್ರೈಬಲ್ಸ್ಗಳು, ದ್ರಾವಿಡ ಕಲ್ಚರ್ಗೆ ಒಳಪಟ್ಟಂತವರು. ನಮ್ದೇ ಆದಂತಹ ಭಾಷೆ ಇತ್ತು, ನಮ್ದೇ ಆದಂತ, ಅದ್ರ ವಿಶೇಷವಾಗಿ ಈ ದಕ್ಷಿಣ ಭಾರತ ಅಂತ ಏನ್ ಕರಿತೀವಲ್ಲ ನಾವು, ಅದರಲ್ಲಿ ಮುಖ್ಯವಾಗಿ 4 ರಾಜ್ಯಗಳು: ಕರ್ನಾಟಕ, ಆಂಧ್ರ ಪ್ರದೇಶ, ಅವಿಭಜಿತ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ. ಇವು ಬಹುದೊಡ್ಡ ಈ ನೆಲದ ಅಂದ್ರೆ ದಕ್ಷಿಣ ಭಾರತದ ಮೂಲ ಸಂಸ್ಕೃತಿ, ಅಂದ್ರೆ ದ್ರಾವಿಡ ಸಂಸ್ಕೃತಿಯ ಮೂಲ ಆಶಯಗಳು. ಇಲ್ಲಿ ಯಾವುದೇ ರೀತಿಯ ತಾರತಮ್ಯಗಳಿರಲಿಲ್ಲ. ಪುರುಷರಿಗೆ ಎಷ್ಟು ಅವಕಾಶಗಳಿತ್ತು, ಮಹಿಳೆಯರಿಗೂ ಕೂಡ ಅಷ್ಟೇ ಅವಕಾಶಗಳಿತ್ತು. ಹಾಗಾಗಿ ಈ ದ್ರಾವಿಡಿಯನ್ ಕಲ್ಚರ್ ಬರ್ತಕ್ಕಂಥ ಬುಡಕಟ್ಟುಗಳನ್ನು ನೀವು ಅಧ್ಯಯನ ಮಾಡಿ, ಅಲ್ಲಿ ಮಾತೃವಂಶೀಯ ಕುಟುಂಬ ಇತ್ತು. ಅಂದ್ರೆ ತಂದೆಗೆ ಎಷ್ಟು ಸ್ಥಾನ ಇತ್ತೋ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಸಮಾನವಾದಂತ ಸ್ಥಾನ. ಇಂತಹ ಒಂದು ವ್ಯವಸ್ಥೆಯನ್ನ ಡೆಮಾಲಿಷ್ ಮಾಡಿ, ದುರ್ಬಲಗೊಳಿಸಿ, ಅಲ್ಲಿ ಪುರುಷ ಪ್ರಧಾನ ಸಮಾಜವನ್ನು ನಿರ್ಮಾಣ ಮಾಡಿದ್ದು ಆರ್ಯ ಸಮಾಜ. ಅದ್ರ ಜೊತೆಗೆ ಅಲ್ಪ ಸ್ವಲ್ಪ ಈ ಭೂಮಿ ಹಕ್ಕನ್ನು ಕಸಿದುಕೊಂಡು ಅವ್ರನ್ನ ಏನ್ ಮಾಡಿದ್ರು, ಗುಲಾಮರನ್ನಾಗಿ ಮಾಡಿದ್ರು. ವಲಸೆ ಬಂದಂತಹ ಜನ ನೀವು ಆಡಳಿತ ನಡೆಸಲಿಕ್ಕೆ ಅರ್ಹರಲ್ಲ ಅಂದ್ರೆ ಅಲ್ಲಿಂದ ರಾಜಕಾರಣ ಆರಂಭವಾಯಿತು. ಈ ಆರ್ಯ ಮತ್ತು ಸಂಸ್ಕೃತಿಯ ಮಧ್ಯೆ ರಾಜಕಾರಣ ಆಯ್ತು. ಅದನ್ನ ಅಷ್ಟು ಪುನರ್ ಕಟ್ಟಬೇಕಾದಂಥದ್ದೇನಿತ್ತೆಯಲ್ಲ, ಶರಣ ಚಳವಳಿಯ ಮುಖಾಂತರನೇ ಆರಂಭವಾಯಿತು. ಹಾಗಾಗಿ ನಮ್ಮ ಇಡೀ ದೇಶದ ಇತಿಹಾಸವನ್ನು ನೋಡ್ರಿ. ಈ 8ನೇ ಶತಮಾನದಲ್ಲಿ ಒಂದು ವಿಜ್ಞಾನೇಶ್ವರನ ಮಿತಾಕ್ಷರ ಪದ್ಧತಿ ಅಂತ ಬರುತ್ತೆ ಒಂದು. ಅದು ಈ ದೇಶದ ನೆಲದ ಮಕ್ಕಳ ಹಕ್ಕುಗಳನ್ನ, ಶೈಕ್ಷಣಿಕ ಹಕ್ಕುಗಳನ್ನು ಕಸಿಕೊಳ್ತು. ಹಿಂದೆ ನಾವು ಓದ್ತೇವೆ, ವೇದಗಳ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಏನಿದ್ರು ವಿದ್ವಾನರಾಗಿದ್ರು ಅಂತೇಳಿ. ಉದಾಹರಣೆಯಾಗಿ ಗಾರ್ಗಿ, ಇಂದ್ರಾಣಿ, ಮೈತ್ರಿ, ಸಿತಲ, ನಿವಾವರಿ, ಇವರೆಲ್ಲ ಹೆಣ್ಣು ಆಗಿನ ಕಾಲದಲ್ಲಿ ಇತ್ತು. ನಮ್ಮ ದೇಶಕ್ಕೆ ಬಹಳ ಶಿಕ್ಷಿತರ ಕೊಡುಗೆ ಹೆಣ್ಮಕ್ಳದಲ್ಲಿ ಇತ್ತು ಅಂತ ನಾವು ಮಾತನಾಡ್ತೇವೆ. ಆದ್ರೆ ಅದು ರಾಜಮನೆತನ ಮತ್ತು ಬ್ರಾಹ್ಮಣ ಮನೆತನದದ್ದು ಅನ್ನೋದನ್ನ ನಾವು ಮರಿಬಾರ್ದು. ಯಾಕೆಂತಂದ್ರೆ ಈ ಆರ್ಯರಲ್ಲಿ 3 ಪಂಗಡಗಳನ್ನು ಮಾಡ್ಕೊಂಡಿದ್ರು. ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಇದು ಒಂದು ಪಂಗಡ. ಇದಕ್ಕೆ ದ್ವಿಜ ಸಂಸ್ಕಾರ ಇತ್ತು. ಇವ್ರನ್ನ ಶ್ರೇಷ್ಠರು ಅಂತ ಕರಿತಾ ಇದ್ರು. ಈ ದೇಶದ ಮೂಲ ನಿವಾಸಿಗಳಾದಂತಹ ದ್ರಾವಿಡ ಸಮುದಾಯವನ್ನ ಶೂದ್ರ ಮತ್ತು ಸಮಾನಾಂತರ ಜನಾಂಗಗಳು ಅಂತ ಕರೆದ್ರು. ಇದರಲ್ಲಿ ಶೂದ್ರರು ಮತ್ತು ಸಮಾನಾಂತರ ಜಾತಿಗಳು ಯಾರು ಅಂತಂದ್ರೆ, ಈಗ ನಾವೇನು ಅಥೆಂಟಿಕ್ ಆಗಿ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳು ಅಂತ ಏನ್ ಕರಿತೀವಲ್ಲ, ಇವರೆಲ್ಲರೂ ಕೂಡ ದ್ರಾವಿಡ ಮೂಲದವರೇ. ಅಂದ್ರೆ SC, ST, OBC ಕ್ಯಾಟಗರಿ ಫಸ್ಟ್, ಥರ್ಡ್ A, ಥರ್ಡ್ B, ಸೆಕೆಂಡ್ A, ಸೆಕೆಂಡ್ B ಮತ್ತು ಕನ್ವರ್ಟ್ ರಿಲಿಜಿಯಸ್ ಮೈನಾರಿಟೀಸ್ಗಳೇನಿದಾವಲ್ಲ ಅವೆಲ್ಲವುಗಳು ಕೂಡ ಈ ದೇಶದ ಮೂಲ ಸಂಪನ್ಮೂಲಗಳು. ಈಗೇನು ನಾವು ಲಿಂಗಾಯತರು, ಇನ್ನೊಂದು ಒಕ್ಕಲ್ತನ ಮಾಡೋರು ಅಥವಾ ಇನ್ನ ಈಗ ಕರಕುಶಲ ಕರ್ಮಿಗಳೇನಿದ್ದಾವಲ್ಲ ಅವರೆಲ್ಲರೂ ಕೂಡ ಹಿಂದಿನ ಕಾಲಘಟ್ಟದಲ್ಲಿ ಶೂದ್ರರೇ ಅನ್ನೋದನ್ನು ಮರಿಬಾರ್ದು. ಅಲ್ಲಿಂದ ರಾಜಕಾರಣ ಆರಂಭವಾಗುತ್ತೆ. ಯಾಕೆಂತಂದ್ರೆ ಈ ದೇಶಕ್ಕೆ ವಲಸೆ ಬಂದಂತ ಆರ್ಯರು ಏನ್ ಮಾಡಿದ್ರು ಅಂತಂದ್ರೆ, ಇವ್ರನ್ನ ಗುಲಾಮರನ್ನಾಗಿ ಮಾಡ್ಕೊಂಡ್ರು, ಅವರು ಅಧಿಕಾರವನ್ನು ಪಡ್ಕೊಂಡ್ರು. ಅಲ್ಲಿಂದ ಆರಂಭವಾದಂತ ಸ್ಥಿತಿ ಸ್ವತಂತ್ರ ಭಾರತವಾಗಿ 75 ವರ್ಷಗಳಾದ್ರೂ ಕೂಡ ಈಗಲೂ ಕೂಡ ಅಂಥ ಗುಲಾಮಗಿರಿಯ ರಾಜಕಾರಣ ಈಗಲೂ ಕೂಡ ಮುಂದುವರಿದಿದೆ. ಅದು ಹೆಂಗೆ ಮುಂದುವರಿದಿದೆ ಅನ್ನಂದ್ರೆ, ಒಂದೇ ಒಂದು ಸರಳವಾದಂತ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. SC, ST, OBC ಮೈನಾರಿಟೀಸ್ ಟೋಟಲ್ ಪಾಪ್ಯುಲೇಷನ್ 85%. ಒಟ್ಟು ಜನಸಂಖ್ಯೆಯಲ್ಲಿ ಭಾರತ 140 ಕೋಟಿ ಜನಸಂಖ್ಯೆಯಲ್ಲಿ ಅವ್ರ ಒಟ್ಟು ಜನಸಂಖ್ಯೆ SC, ST, OBC ಮೈನಾರಿಟೀಸ್ ಇವನ್ನೆಲ್ಲರೂ ಸೇರಿಸ್ಕೊಂಡ್ರೆ 85%. ಈ ಆರ್ಯ, ಕ್ಷತ್ರಿಯ, ಬ್ರಾಹ್ಮಣ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಒಟ್ಟು ಅದರ ಬನಿಯಾ ಬಂತು, ಠಾಕೂರ್ ಬಂತು, ಸೇಠ್ ಬಂತು, ಇವರೆಲ್ಲರ ಪಾಪ್ಯುಲೇಷನ್ ಎಷ್ಟಿದೆ? 15%. ಇವತ್ತು ದೇಶದ ರಾಜಕಾರಣದ ಇತಿಹಾಸವನ್ನು ಅಧ್ಯಯನ ಮಾಡಿ ನೀವು ನೋಡಿ, ಗಮನಿಸಿ. ಅದರಲ್ಲಿ 85% ಪಾಲು 15% ಜನದಿದೆ. 15% ಜನ ಇದೆ. ಈ ದೇಶದ ಮೂಲ ನಿವಾಸಿಗಳ ಪಾಲು ಆಡಳಿತದಲ್ಲಿ, ಆಸ್ತಿಯಲ್ಲಿ, ಅಧಿಕಾರದಲ್ಲಿ ಬರೀ 15% ಜನ ಇದೆ. 15% ರಿವರ್ಸ್ ಎಂಟ್ರಿ ಆಗಿದೆ. ಅವರಿಗೆ ನಮಗೆ 85% ಇದ್ದಂತ ಜನಕ್ಕೆ ಸಿಗಬೇಕಾಗಿತ್ತು. ಆದ್ರೆ ಶ್ರೇಷ್ಠ ಅನ್ನೋ ಕಾರಣಕ್ಕಾಗಿ 15% ಜನಕ್ಕೆ 85% ಅಷ್ಟು ಪಾಲನ್ನು ಪಡ್ಕೊಂಡಿದ್ದಾರೆ. ಇದು ರಾಜಕಾರಣ. ಇಂಥದ್ದನ್ನ ಡೆಮಾಲಿಷ್ ಮಾಡಿದ್ದು, ಇಂಥದ್ದನ್ನ ಮರುಕಟ್ಟಿದ್ದು ಯಾವುದು ಅಂತಂದ್ರೆ ವಚನ ಚಳವಳಿ. ಯಾಕೆಂದ್ರೆ ಬಸವಣ್ಣನವರು ಎಲ್ಲ ಯಾರು ಆರ್ಯರಿಂದ ಶೋಷಣೆಗೊಳಗಾಗಿದ್ರೋ, ಯಾರು ಆರ್ಯರಿಂದ ತುಳಿತಕ್ಕೊಳಗಾಗಿದ್ರೋ, ಯಾರು ಆರ್ಯರಿಂದ ಸಮಾಜದಿಂದ ದೂರಿಸಲ್ಪಟ್ಟಿದ್ರೋ,
ಯಾರು ಅನ್ಯಾಯಕ್ಕೊಳಗಾಗಿದ್ರೋ ಅಂತಹ ಕಟ್ಟ ಕಡೆಯ ಜಾತಿಗಳನ್ನ, ಅಂತ ಕಟ್ಟ ಕಡೆಯ ವರ್ಗಗಳನ್ನ, ಅಂತ ಕಟ್ಟ ಕಡೆಯ ಸಮುದಾಯಗಳಿಗೆ ಲಿಂಗಧಾರಣೆಯನ್ನು ಮಾಡಿದ್ದು ಸಮಾಜದಕ್ಕೆ ಮುಖ್ಯವಾಣಿಗೆ ಬಂದಿತ್ತು. ಇದು ರಾಜಕಾರಣದ ಒಂದು ಭಾಗವಾಗಿತ್ತು. ಯಾಕೆಂತಂದ್ರೆ ಅವ್ರ ವಿರುದ್ಧ ನಾವು ಬದಲಾವಣೆ ಕಂಡ್ಕೊಳ್ಬೇಕಂದ್ರೆ ನಾವು ಸಂಘಟಿತರಾಗಬೇಕು. ಸಂಘಟಿತರಾಗಬೇಕು ಅಂತಂದ್ರೆ ಎಲ್ಲರನ್ನು ಕುಂದಿಸ್ಕೊಂಡು ಈಗ ನಂಗೆ ಮೊಬೈಲ್ ಬರ್ರಿ ನೀವು ಬರ್ರಿ ಅನ್ನೋ ಕಾಲಘಟ್ಟಿರಲಿಲ್ಲ. ಅದಕ್ಕೆ ಅವರು ಪ್ರಭುತ್ವವನ್ನು ಇಟ್ಕೊಂಡ್ರು. ಆ ಪ್ರಭುತ್ವದ ಮೂಲಕ ಕಾಯಕ ತತ್ವವನ್ನು ಆರಂಭ ಮಾಡಿದ್ರು, ಕಾಯಕದ ಮೂಲಕ ದಾಸೋಹವನ್ನು ಆರಂಭ ಮಾಡಿದ್ರು. ಇವು ಎರಡೂ ಪರಿಕಲ್ಪನೆಗಳೇನಿದಾವಲ್ಲ, ಇವು ಜನರನ್ನು ಒಂದುಗೂಡಿಸ್ಲಿಕ್ಕೆ ಮಾಡಿದಂತ ಬಹುದೊಡ್ಡ ರಾಜಕೀಯ ಹೋರಾಟ ಇತ್ತು. ನಾವು ಅನ್ಕೊಳ್ತೀವಿ ಬಸವಣ್ಣವರು ಕಾಯಕ ತತ್ವ ಕೊಟ್ಟರು ಅಂತ ಹೇಳಿ, ನಾವು ಅನ್ಕೊಳ್ತೀವಿ ಬಸವಣ್ಣವರು ಎಲ್ಲರಿಗೂ ಊಟ ಮಾಡಿಸಿದ್ರು ಅಂತ ಹೇಳಿ. ಆ ಕಾಯಕ ಮತ್ತು ದಾಸೋಹ ಏನಿದೆಯಲ್ಲ, ಅವು ಈ ಜಗತ್ತಿನ ಸರ್ವಶ್ರೇಷ್ಠವಾದಂತ ಸಿದ್ಧಾಂತಗಳು. ಎಲ್ಲಿವರೆಗೆ ನಾವು ಕೂಡಿ ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೆ ಒಂದಾಗಲ್ಲ. ನಾವು ಎಲ್ಲಿವರೆಗೆ ಕೂಡಿ ಒಂದ್ ಕಡೆ ಊಟ ಮಾಡೋದಿಲ್ವೋ ಅಲ್ಲಿವರೆಗೆ ನಮ್ಮ ಸಮಾಜ ಒಂದಾಗಲ್ಲ ಅನ್ನೋದು ಬಸವಣ್ಣವರಿಗೆ ಬಹುದೊಡ್ಡ ದೂರದೃಷ್ಟಿಕೋನ ಇತ್ತು. ಹಾಗಾಗಿ ಕಾಯಕ ಮತ್ತು ದಾಸೋಹ ಈ ಎರಡೂ ಪರಿಕಲ್ಪನೆಗಳನ್ನ ತನ್ನ ಆಡಳಿತದ ವ್ಯವಸ್ಥೆಯಲ್ಲಿ ಜಾರಿಗೆಗೊಳಿಸಿದಂತಹ ಪರಿಣಾಮ ಇವತ್ತು ನಾವೆಲ್ಲರೂ ಒಂದ್ ಕಡೆ ಕೂತ್ಕೊಳ್ಳಕ್ಕೆ ಸಾಧ್ಯವಾಗಿದೆ, ಸಂವಿಧಾನಬದ್ಧವಾಗಿ ಕೂತ್ಕೊಳ್ಳಕ್ಕೆ ಸಾಧ್ಯವಾಗಿದೆ. ಇಂತಹ ಒಂದು ರಾಜಕೀಯ ವಿವೇಚನ ಶರಣ ಸಂಸ್ಕೃತಿಯಲ್ಲಿತ್ತು ಅನ್ನೋದು ನಮಗೆ ಬಹುದೊಡ್ಡ ಶಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ರಾಜಕಾರಣದ ಹಿನ್ನೆಲೆಯಲ್ಲಿ ನಾವೊಂದು 3 ಅಂಶಗಳನ್ನ, ಶರಣರ ಚಿಂತನೆಯಲ್ಲಿ 3 ಅಂಶಗಳನ್ನ ತಮ್ಮ ಮುಂದೆ ವಿವರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ಗೆ ಅನ್ಸಿದ್ದನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಅದ್ರಲ್ಲಿ ವಿಶೇಷವಾಗಿ ಪ್ರಜಾಸತ್ತಾತ್ಮಕವಾದಂತಹ 3 ಮೌಲ್ಯಗಳು ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಸ್ವಾತಂತ್ರ್ಯ ನಾವು ಅನ್ಕೊಂಡದ್ದು ಹೆಂಗಿದೆ, ಬಸವಣ್ಣವರು ಕಲ್ಪಿಸಿಕೊಟ್ಟಂತಹ, ಬಸವಣ್ಣನವರು ಕಂಡುಕೊಂಡಂತಹ ಸ್ವಾತಂತ್ರ್ಯ ಹೆಂಗಿತ್ತು ಅನ್ನೋದು ಸ್ವಲ್ಪ ಹೋಲಿಕೆ ಮಾಡಿ ನೋಡ್ಕೊಂಡಾಗ ನಮ್ಮ ಬದುಕಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಕಲ್ಪನೆ ಅಥವಾ ಪರಿಕಲ್ಪನೆ ಇವತ್ತು ಬಹುದೊಡ್ಡ ತಂತ್ರಗಾರಿಕೆ ಅಂದ್ರೆ, ರಾಜಕಾರಣದ ತಂತ್ರಗಾರಿಕೆ ಅಂದ್ರೆ ತಪ್ಪಾಗ್ಲಿಕ್ಕೆ. ಇವತ್ತು ನಾವು ಸ್ವಾತಂತ್ರ್ಯ ಅಂದ್ರೆ ಏನ್ ಅನ್ಕೊಂಡಿದೀವಿ, ನಾನ್ ಮಾತಾಡೋದೇ ನಾ ಸ್ವಾತಂತ್ರ್ಯ, ನನ್ನ ಬದುಕಿ ಹೆಂಗ್ ಕಳಿಬೇಕಂತ ಅನಿಸ್ತದೋ ಹಂಗ ಕಳೆದ್ರೇನೆ ನಮ್ಗೆ ಸ್ವಾತಂತ್ರ್ಯ. ಅದು ಒಳ್ಳೇದ್ದೋ ಕೆಟ್ಟದ್ದೋ, ಅದು ಎಷ್ಟು ಪರಿಣಾಮ ಬೀರುತ್ತೆ, ನನ್ನ ಮಾತುಗಳು ಇನ್ನೊಬ್ಬರಿಗೆ ಎಷ್ಟು ಘಾಸಿ ಆಗುತ್ತವೆ, ಅದೆಲ್ಲ ನನಗೆ ಮಾತಾಡ್ಬೇಕಷ್ಟೇ, ಅದು ನಾವು ಸ್ವಾತಂತ್ರ್ಯ ಅನ್ಕೊಂಡಿದ್ದೀವಿ. ನಾನು ಬದುಕ್ಬೇಕು, ಇನ್ನೊಬ್ರು ಕೊಲೆ ಮಾಡ್ತೀನೋ, ಇನ್ನೊಬ್ರಿಗೆ ಹಿಂಸೆ ಕೊಡ್ತೀನೋ, ಇನ್ನೊಬ್ರು ನೋಯಿಸ್ತನೋ ಅದು ನಂಗೆ ಗೊತ್ತಿಲ್ಲ, ಬಟ್ ನಾನು ಬದುಕ್ಬೇಕು ಅನ್ನೋದು ನನ್ನ ಇಚ್ಛೆತನ ಬದುಕ್ಬೇಕು ಅನ್ನೋದು ಸ್ವಾತಂತ್ರ್ಯ ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಶರಣರು ಆ ಸ್ವಾತಂತ್ರ್ಯವನ್ನ ಹಂಗ ಗ್ರಹಿಸಿರ್ಲಿಲ್ಲ. ಈ ಸಮಾಜದ ಬಹುದೊಡ್ಡ ಶಕ್ತಿ ಅಂತಂದ್ರೆ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯನ ಹೆಂಗೆ ಅವ್ರು ಕಲ್ಪಿಸ್ಕೊಂಡಿದ್ರು, ಅವ್ರು ಹೆಂಗೆ ಅರಿತ್ಕೊಂಡಿದ್ರು ಅಂತಂದ್ರೆ, ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು, ಹುಸಿಯ ನುಡಿದು ತಪ್ಪುವ ಪ್ರಪಂಚಿಯನ್ನೊಲ್ಲ ಕೂಡಲ ಸಂಗಮ ದೇವ. ಸತ್ಯವನ್ನು ನುಡಿಬೇಕು, ಆ ನುಡಿದಂತೆ ನಮ್ಮ ಬದುಕಿರಬೇಕು. ಸ್ವಾರ್ಥಕ್ಕಾಗಿ, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕಾಗಿ, ಸಮಾಜದಕ್ಕೆ ಘಾಸಿ ಆಗುವ ರೀತಿಯಲ್ಲಿ ಸುಳ್ಳನ್ನು ಹೇಳಬಾರ್ದು, ಪ್ರಪಂಚದಲ್ಲಿ ಸುಳ್ಳನ್ನು ಹೇಳಬಾರ್ದು. ಇದೊಂದು ಮಾತು ನಾವು ಹೆಂಗೆ ಸ್ವಾತಂತ್ರ್ಯವನ್ನ ಗ್ರಹಿಕೆ ಮಾಡಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂತ ಉದಾಹರಣೆ. ನುಡಿದಂತೆ ನಡೆಯುವುದು ಎಷ್ಟು ಮುಖ್ಯವೋ, ಏನನ್ನ ನುಡಿಬೇಕು ಅಂತ ಹೇಳಿ ತಿಳ್ಕೊಳ್ಳೋದಿದೆಯಲ್ಲ ಅಷ್ಟೇ ಮುಖ್ಯ ಅನ್ನೋದು ಶರಣರ ಬದುಕು. ಇವತ್ತು ನಾವು ಮಾತಾಡ್ತೇವೆ, ಆದ್ರೆ ನಮ್ಮ ಮಾತಿಗೂ ನಾವು ಗ್ರಹಿಸಿಕೊಂಡಂತ ಸ್ವಾತಂತ್ರ್ಯಕ್ಕೂ ನಾವು ಅಭಿವ್ಯಕ್ತ ಮಾಡೋದಕ್ಕೂ ಶರಣರು ಕಂಡುಕೊಂಡಂತ ಅಭಿವ್ಯಕ್ತಿತ್ವಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂತಂದ್ರೆ ಅವ್ರು ಸತ್ಯವನ್ನೇ ನುಡಿಬೇಕಂತ ಹೇಳಿದ್ರು, ಅದ್ರಂಗೆ ನಡಿಬೇಕು ಅಂತ ಕೂಡ ಹೇಳಿದ್ರು, ಮತ್ತು ನಡೆಯಲ್ಲಿ ಏನನ್ನು ನುಡಿಬೇಕು, ಏನನ್ನು ಹೆಂಗೆ ನಡಿಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾದಂತ ಅರಿವನ್ನು ಹೊಂದಿದ್ರು. ಅದಕ್ಕೆ ಸಾಕ್ಷಿಯಾಗಿದ್ದು ಅನುಭವ ಮಂಟಪ. ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣರು ವಚನಗಳನ್ನು ಕಟ್ಟಬೇಕು, ಗ್ರಂಥಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ರಚನೆ ಮಾಡಿದಲ್ಲ, ಸಾಹಿತ್ಯ ಅಲ್ಲ ಅದು. ತಮ್ಮ ಅನುಭವಗಳನ್ನ ತಮ್ಮ ಅರಿವಿನ ಮೂಲಕ ಅಕ್ಷರ ರೂಪಕ್ಕೆ ಇಳಿಸಿದಂತ ಬಹುದೊಡ್ಡ ಕೊಡುಗೆ ಅದು. ಅದು ಇವತ್ತು ಈಗಲೂ ಕೂಡ ನಮಗೆ ಮಾರ್ಗದರ್ಶಿನೇ. ನಮ್ಮ ಭಾರತದ ಪ್ರಜೆಗಳಿಗೆ ಸಂವಿಧಾನ ಎಷ್ಟು ಮುಖ್ಯನೋ, ಈ ದೇಶದ ಎಲ್ಲ ಜಾತಿಯವರಿಗೆ, ಎಲ್ಲ ಲಿಂಗದವರಿಗೆ, ಎಲ್ಲ ಧರ್ಮದವರಿಗೆ ವಚನಗಳು ಕೂಡ ಅಷ್ಟೇ ಶ್ರೇಷ್ಠ ಅನ್ನೋದು ಬಹಳಷ್ಟು ಪ್ರಮುಖ. ಹಾಗಾಗಿ ನಾನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ, ನಿಮಗೆ ಕೇಡಿಲ್ಲವಾಗಿ.
ಅಂದ್ರೆ ಈ ಸಮಾಜಕ್ಕೆ ಕೇಡು ಬರ್ಲಾರ್ದಂಗೆ ನನ್ನ ಬದುಕು ಕಟ್ಕೊಳ್ಳೋದಿದೆಯಲ್ಲ, ಅದು ನಿಜವಾದಂತ ಸ್ವಾತಂತ್ರ್ಯ ಅನ್ನೋದು ಬಸವಣ್ಣನವರ ಆಶಯವಾಗಿತ್ತು. ಆದ್ರೆ ಇವತ್ತು ನಾವು ಸ್ವಾತಂತ್ರ್ಯವನ್ನ ಹೆಂಗೆ ಗ್ರಹಿಕೆ ಮಾಡ್ಕೊಳ್ತಾ ಇದ್ದೀವಿ, ಸ್ವಾತಂತ್ರ್ಯವನ್ನ ಹೆಂಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಮತ್ತು ನಾವು ಕಂಡ್ಕೊಂಡಂತ ಸ್ವಾತಂತ್ರ್ಯ ಇದೇನಾ ಅಂತ ಹೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದಂತಹ ವಾಸ್ತವ ಅಥವಾ ಪ್ರಶ್ನೆ ಮಾಡಿಕೊಳ್ಳುವ ಬೇಕಾದಂತಹ ಅನಿವಾರ್ಯತೆ ಈಗ ಬಹಳಷ್ಟು ತುಂಬಾ ಇದೆ. ಯಾಕೆಂತಂದ್ರೆ ನಾನು ಭಾರತೀಯ, ನಾನು ಸ್ವತಂತ್ರ ಜೀವಿ ಅಂತೇಳಿ ನಾವೇನೆಲ್ಲ ಅನ್ಕೊಂಡ್ರು ಕೂಡ ಆ ಸ್ವಾತಂತ್ರ್ಯದ ಹಿನ್ನೆಲೆ ಶರಣರು ಹೆಂಗ್ ಕಂಡ್ಕೊಂಡಿದ್ರು, ನಾವ್ ಹೆಂಗ್ ಕಂಡ್ಕೊಂಡಿದೀವಿ ಅನ್ನೋದನ್ನ ಮತ್ತೆ ಮತ್ತೆ ನಮ್ಮನ್ನ ಓರೆಗಚ್ಚಬೇಕಾದಂತಹ, ಮತ್ತೆ ಮತ್ತೆ ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಬೇಕಾದಂತಹ ಬಹುದೊಡ್ಡ ಸವಾಲು ನಮ್ಮ ಬಂದಿದೆ. ಹಾಗಾಗಿ ಈ ಸ್ವಾರ್ಥ, ಸ್ವಪ್ರತಿಷ್ಠೆ ಅಥವಾ ಇನ್ನೊಬ್ಬರನ್ನ ತೇಜೋದಯ ಮಾಡ್ತಕ್ಕಂಥದ್ದು ಅಥವಾ ಸಾಂಸ್ಕೃತಿಕ ನಿಂದನೆ, ಇವುಗಳಿಗೆ ನಾವು ಹೆಚ್ಚು ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ. ಆದ್ರೆ ಬಸವಣ್ಣನವರು ಅಥವಾ ಶರಣರು ಹೇಳಿಲ್ಲ, ನಾನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿಮಗೆ ಕೇಡಿಲ್ಲವಾಗಿ ಅಂತೇಳಿ. ಅಂದ್ರೆ ಈ ಸಮಾಜಕ್ಕೆ ಕೇಡನ್ನ ಬಯಸಿದ್ರೆ ಅದು ಸಂಗಮನಾಥನಿಗೆ ಬಯಸಿದಂತೆ, ದೇವರಿಗೆ ಬಯಸಿದಂತೆ ಅನ್ನೋ ಒಂದು ಬಹುದೊಡ್ಡ ಕಾನ್ಸೆಪ್ಟ್ ಅನ್ನ, ಬಹುದೊಡ್ಡ ಕಲ್ಪನೆಯನ್ನ ನಮಗೆ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಸ್ವಾತಂತ್ರ್ಯವನ್ನ ಗ್ರಹಿಸಿಕೊಂಡಾಗ ಮಾತ್ರ ನಾವು ಕೂಡ ಆ ಶರಣರ ವಚನಗಳನ್ನ, ಶರಣರ ಮಾತುಗಳನ್ನ ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಹಾಕಿಕೊಂಡಾಗ ಮಾತ್ರ ನಿಜವಾದಂತ ಸ್ವಾತಂತ್ರ್ಯಕ್ಕೆ, ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅರ್ಥ ಬರುತ್ತೆ ಅನ್ನೋದೇ ನಮ್ಮ ಆಶಯ. ಹಾಗೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂತಂದ್ರೆ ಈ ಸಮಾನತೆ ಅಂತ ಅಂದಾಗ ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥದ್ದು. ಹಾಗಾದ್ರೆ 12ನೇ ಶತಮಾನದಲ್ಲಿ ಇದ್ರ ಅವಶ್ಯಕತೆ ಇತ್ತ? ಯಾಕೆಂತಂದ್ರೆ ಆರ್ಯರು ಬರೋದಕ್ಕಿಂತ ಪೂರ್ವದಲ್ಲಿ ಆ ರೀತಿಯಾದಂತ ತಾರತಮ್ಯಗಳೇ ಇರಲಿಲ್ಲ. ಆರ್ಯರು ಬಂದ ನಂತರ ತಾರತಮ್ಯಗಳು ಆರಂಭವಾದವು. ಈ 4 ವರ್ಣಗಳು ಇವತ್ತು 6,000ಕ್ಕೂ ಹೆಚ್ಚು ಜಾತಿ ಉಪಜಾತಿಗಳಾಗಿ ಪರಿವರ್ತನೆಯಾಗಿದ್ದಾವೆ. ಜಾತಿ ಅನ್ನೋದು ವರ್ಣದ ಗರ್ಭ ವ್ಯವಸ್ಥೆಯಲ್ಲಿ ಹುಟ್ಟಿದಂತ ಶಿಶು. ಹಾಗಾಗಿ ಜಾತಿಗೆ ಮೂಲ ಆಧಾರ ಯಾವುದು ಅಂದ್ರೆ ವರ್ಣ ವ್ಯವಸ್ಥೆ, ವರ್ಣಕ್ಕೆ ಮೂಲ ಆಧಾರ ಯಾರು ಅಂದ್ರೆ ಆರ್ಯರು. ಇದು ತಾರತಮ್ಯದ ಸಂಕೇತ, ಇದು ಭಿನ್ನ ಭೇದಗಳನ್ನ ಮಾಡ್ತಕ್ಕಂಥ ಸಂಕೇತ. ಇಂಥದ್ದನ್ನ ದೂರ ಮಾಡ್ತಕ್ಕಂತಹ ಬಹುದೊಡ್ಡ ಸವಾಲು ಶರಣರ ಮುಂದಿತ್ತು. ಹಾಗಾಗಿ ಶರಣರು ಈ ಸಮಾನತೆಯ ಒಂದು ಅಸ್ತ್ರವನ್ನು ಹಿಡಿದು ಎಲ್ಲ ಜನರನ್ನ ಒಂದುಗೂಡಿಸಿದ್ದು ನಮ್ಮ ದೇಶದ ಇತಿಹಾಸದಲ್ಲಿ ಸಿಗ್ತದೆ. ಅದಕ್ಕೆ ಶರಣರು ಒಂದ್ ಕಡೆ ಹೇಳ್ತಾರೆ, ಕೊಲ್ಲುವನು ಮಾದಿಗ, ಹೊಲಸು ತಿನ್ನುವನು ಹೊಲೆಯ, ಕುಲ ಯಾವುದು ಆವಂದಿರ ಕುಲ ಯಾವುದು ಎಂದು ಪ್ರಶ್ನಿಸುವ ಮೂಲಕ ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸುವನೇ ಕುಲಜನು ಅಂತ ಹೇಳಿ. ಅಂದ್ರೆ ಎಲ್ಲ ಜೀವಿಗಳನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾದಂತ ಸಮಾನತೆ. ನಾವು ಜಾತಿಯ ಆಧಾರದ ಮೇಲೆ, ವ್ಯಕ್ತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ವರ್ಗದ ಆಧಾರದ ಮೇಲೆ ಸಮಾನತೆಯ ಪರಿಕಲ್ಪನೆಯನ್ನ ಅರಿತುಕೊಂಡಿದ್ದೇವೆ ನಾವು. ಸಮಾನತೆ ಅಂದ್ರೆ ಸಕಲ ಜೀವಿಗಳಿಗೆ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು, ಸಕಲ ಜೀವಿಗಳನ್ನ ತನ್ನಂತೆ ಕಾಣ್ತಕ್ಕಂಥದ್ದು. ಇದು ಶರಣರು ಕೊಟ್ಟಂತ ಸಮಾನತೆ. ನಾವು ಕಂಡ್ಕೊಂಡಂತ ಸಮಾನತೆ ಅಂತಂದ್ರೆ ನನ್ನ ಕ್ಲಾಸ್ಮೇಟ್ ಎಲ್ಲರೂ ಸಮಾನತೆ, ನನ್ನ ಜಾತಿಯವರೆಲ್ಲರೂ ಸಮಾನತೆ, ನಮ್ಮ ಸ್ಥಾನಮಾನ ಹೊಂದಿದವರು ಸಮಾನತೆ, ನಮ್ಮ ವರ್ಗದವರೆಲ್ಲರೂ ಸಮಾನತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಹಾಗಾಗಿ ಸಮಾನತೆಯನ್ನ ಮತ್ತೆ ಮತ್ತೆ ಪ್ರಶ್ನೆಗೆ ಹಾಕಿದಾಗ ಶರಣರು ಕಂಡುಕೊಂಡಂತಹ ಸಮಾನತೆ ಇದೆಯಲ್ಲ, ಅದು ಈಗಲೂ ಕೂಡ ನಮಗೆ ಅನ್ವಯವಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಆ ಸಮಾನತೆಯೇ ಮುಂದೆ ನಮ್ಮ ಸಂವಿಧಾನಕ್ಕೆ ಜಾತ್ಯತೀತತೆಯ ಕಲ್ಪನೆ ಕೊಟ್ಟಿತ್ತು ಅನ್ನೋದು ಬಹಳ ಪ್ರಮುಖವಾದಂತ ಅಂಶ. ನಾವು ಸಂವಿಧಾನದಲ್ಲಿ ಹೇಳ್ತೇವೆ ಜಾತ್ಯತೀತ, ಪ್ರಜಾಸತ್ತಾತ್ಮಕ ಅಂತೇಳಿ ಪೂರ್ವ ಪೀಠಿಕೆಯಲ್ಲಿ ಹೇಳ್ತೇವಲ್ಲ, ಆ ಪ್ರಜಾಸತ್ತಾತ್ಮಕತೆಯ ಮೌಲ್ಯ, ಸಂವಿಧಾನದಲ್ಲಿರ್ತಕ್ಕಂತಹ ಆ ಮೌಲ್ಯ ಶರಣರು ಕಂಡುಕೊಂಡಂತಹ ಸಮಾನತೆಯ ಹಿನ್ನೆಲೆಯಿಂದ, ಸಮಾನತೆಯ ದೃಷ್ಟಿಕೋನದಿಂದ ಬಂದಿತ್ತು ಅನ್ನೋದು ಬಹಳ ಪ್ರಮುಖವಾದಂತ ಅಂಶ. ಹಾಗಾಗಿ ಈ ಸಮಾನತೆಗೆ ಬಸವಣ್ಣನವರು ಕಾಯಕ ಮತ್ತು ದಾಸೋಹ ಪರಿಕಲ್ಪನೆಯಿಂದ ಗುರು ಲಿಂಗ ಜಂಗಮವಾದರೂ ಕಾಯಕದಿಂದ ಮುಕ್ತಿ ಸಾಧ್ಯ ಎಂಬ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಹಾಗಾಗಿ ಆ ದುಡಿಮೆ ಇಲ್ಲದೆ ಗಳಿಕೆ ಇವತ್ತಿನ ಬಹುದೊಡ್ಡ ಉದ್ಯೋಗವಾಗಿದೆ. ದುಡಿಮೆ ಇಲ್ಲದ ಗಳಿಕೆ ಬಹುದೊಡ್ಡ ಉದ್ಯೋಗವಾಗಿದೆ. ಆದ್ರೆ ಶರಣರಿಗೆ ಏನಂದ್ರೆ ದುಡಿದು ತಿಂದು ಇದ್ದುದನ್ನ ಹಂಚಿಕೊಂಡು ತಿನ್ರಿ ಅಂತ ಹೇಳಿದ್ರು. ಅದು ಸಮಾನತೆಯ ಪರಿಕಲ್ಪನೆ. ಅಂದ್ರೆ ಹಸಿವು ಎಲ್ಲರಿಗೂ ಇದೆ, ಆ ಹಸಿವನ್ನ ಹಂಚಿಕೊಳ್ಬೇಕು. ಆದ್ರೆ ಇವತ್ತು ನಮ್ಮ ದೇಶದ ಸಮಾನತೆಗೆ ಹೋಲಿಕೆ ಮಾಡಿಕೊಂಡಾಗ ನಮ್ದು ಭಾರತ ಸಂವಿಧಾನ ಸಮಾನತೆ ಅಂತ ಹೇಳ್ತೀವಿ. ಈಗಲೂ ಕೂಡ ನಮ್ಮ ದೇಶದಲ್ಲಿ ಹಸಿವಿನಿಂದ ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಪ್ರಕೃತಿ ವಿಕೋಪದಲ್ಲಿ ಸಾಯೋರಕ್ಕಿಂತ ಹಸಿವಿನಿಂದ ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಬಡವ ಮತ್ತು ಶ್ರೀಮಂತರ ಮಧ್ಯೆ ಇರತಕ್ಕಂಥ ಬಹುದೊಡ್ಡ ಅಂತರ. ಬಸವಣ್ಣನವರು ಅಥವಾ ಶರಣರು
ಅದನ್ನು ದೂರ ಮಾಡಲಿಕ್ಕೆ ಈ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯನ್ನ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟರು ಅನ್ನೋದು. ಹಾಗಾಗಿ ಇಂದಿನ ಸಮಾಜಕ್ಕೆ ಈ ಕಾಯಕ ತತ್ವ ಒಂದು ಬಹುದೊಡ್ಡ ಔಷಧಿ. ಆದರೆ ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ. ಅವರು ಹೇಳಿದಂತಹ ಸತ್ಯನಿಷ್ಠೆ ಕಾಯಕಕ್ಕೂ ನಾವು ಮಾಡ್ತಕ್ಕಂತಹ ಔಪಚಾರಿಕ ಕಾಯಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಾಯಕ ಮಾಡ್ತೀವಿ, ಎಲ್ಲರೊಂದು ಉದ್ಯೋಗ ಮಾಡ್ತೀವಿ, ಆ ಉದ್ಯೋಗದಲ್ಲಿ ಎಷ್ಟು ಸತ್ಯ ಇದೆ, ನಿಷ್ಠೆ ಇದೆ ಅನ್ನೋದನ್ನ ನಮ್ಮನ್ನು ನಾವೇ ಪ್ರಶ್ನೆ ಹಾಕೊಳ್ಬೇಕು. ನಾನೊಬ್ಬ ಉಪನ್ಯಾಸಕನಾಗಿ ನಾನು ನನ್ನ ಕಾಯಕದ ಬಗ್ಗೆ ಎಷ್ಟು ಬದ್ಧತೆಯನ್ನು ಹೊಂದಿದ್ದೀನಪ್ಪ, ನಾನು ನನ್ನ ಕಾಯಕದಲ್ಲಿ ಎಷ್ಟು ಪ್ರಾಮಾಣಿಕನಾಗಿದ್ದೀನಪ್ಪ, ನಾನು ನನ್ನ ಕಾಯಕದಲ್ಲಿ ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸಿದೆ ನಮ್ಮ ಪ್ರಶ್ನೆಗೆ ನನ್ನನ್ನು ಹಾಕೊಂಡಾಗ ನನ್ನ ಮೌನ ಆಗುತ್ತೆ. ಯಾಕೆಂತಂದ್ರೆ ನಾನು ಅವರು ಹೇಳಿದ ಹಾಗೆ ಸತ್ಯನಿಷ್ಠ ಕಾಯಕದಲ್ಲಿ ಇನ್ನೂ ಪೂರ್ಣ ಪ್ರಮಾಣವಾಗಿ ಪಕ್ವವಾಗಿಲ್ಲ. ಈಗಲೂ ಕೂಡ ನಾವು ಸ್ವಾರ್ಥದಲ್ಲಿ ಬದುಕ್ತಾ ಇದ್ದೀವಿ. ಈಗಲೂ ಕೂಡ ಈ ಮನುಷ್ಯತ್ವ ಇಲ್ಲದ ಬದುಕನ್ನು ನಾವು ಸವಿಸ್ತಾ ಇದ್ದೇವೆ. ಸೊ ಹಾಗಾಗಿ ಶರಣರು ಇದೆಲ್ಲವಕ್ಕೂ ಪರಿಹಾರ ನೀಡಿದ್ದು ಅಂದ್ರೆ ಈ ಸಮಾನತೆ ಹಿನ್ನೆಲೆಯಿಂದ ಕಾಯಕ ಮತ್ತು ದಾಸೋಹದ ಮೂಲಕ ಮಾತ್ರ ಆ ಸಮಾನತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು. ಯಾಕಂದ್ರೆ ಹಂಚಿಕೊಂಡು ತಿನ್ನುವುದು ಶರಣರ ಧರ್ಮ. ಹಂಚಿಕೊಂಡು ತಿನ್ನೋದಿದೆಯಲ್ಲ, ಅದು ಶರಣರ ಧರ್ಮ. ಅಲ್ಲಿ ಸಮಾನತೆ ಸೃಷ್ಟಿಯಾಗುತ್ತೆ, ಆಗ ಸಮಾಜ ಒಂದುಗೂಡುತ್ತೆ ಅನ್ನೋದು ಶರಣರ ಒಂದು ಬಹುದೊಡ್ಡ ಆಶಯವಾಗಿತ್ತು. ಅದಕ್ಕೆ ಅವರೊಂದು ವಚನದಲ್ಲಿ ಹೇಳ್ತಾರೆ, ಕಾಗೆ ಒಂದಗುಳವ ಕಂಡರೆ ಕರೆಯುವುದು ಎನ್ನ ಬಳಗವನ್ನು, ಕೋಳಿ ಒಂದು ಕುಟುಕ ಕಂಡರೆ ಕರೆಯುವುದು ಎನ್ನ ತನ್ನ ಕುಲವನ್ನೆಲ್ಲ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗಿ ಕೋಳಿಗಿಂತ ಕರಕಷ್ಟ ಕಾಣೋ ಕೂಡಲ ಸಂಗಮ ದೇವ ಅಂತೇಳಿ. ಅಂದ್ರೆ ಇವತ್ತು ನಮ್ಮನ್ನ ನಾವು ಗೌರವಿಸ್ಲಿಲ್ಲ, ನಮ್ಮನ್ನು ನಾವು ಪ್ರೀತಿಸ್ಲಿಲ್ಲ ಅಂತಂದ್ರೆ ನಮಗೆ ಉಳಿಗಾಲವಿಲ್ಲ ಅನ್ನೋದು, ಮತ್ತು ನಾವು ಸಮಾನತೆಯನ್ನು ಮತ್ತೆ ಮತ್ತೆ ಮುಂದಿನ ತಲೆಮಾರಿಗೆ ಕೊಂಡೊಯ್ಯಕ್ಕೆ ಆಗಲ್ಲ ಅನ್ನೋದು ಶರಣರ ಒಂದು ಚಿಂತನೆಯಾಗಿತ್ತು. ಹಾಗಾಗಿ ಇವತ್ತು ನಾವು ಹೆಂಗಾಗಿದ್ದೇವೆ ಅಂತಂದ್ರೆ ಸ್ವಪ್ರತಿಷ್ಠೆಗಾಗಿ ನಮ್ಮ ಹತ್ತಿರ ಇದ್ರೂ ಕೂಡ ದೂರ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಇದ್ದೀವಿ ನಾವು. ಅದು ಸ್ವಾರ್ಥಕ್ಕಾಗಿರ್ಬೋದು, ಅಥವಾ ರಾಜಕಾರಣಕ್ಕಾಗಿರ್ಬೋದು, ಅಥವಾ ಆರ್ಥಿಕತೆಯ ಕಾರಣಕ್ಕಾಗಿರ್ಬೋದು. ಹೀಗೆ ಪ್ರತಿಯೊಂದರಲ್ಲಿ ಹಿನ್ನೆಲೆ ಇಟ್ಕೊಂಡು ನೋಡ್ಕೊಂಡಾಗ ಇವತ್ತು ನಮ್ಮವರನ್ನ ನಾವೇ ದ್ವೇಷ ಮಾಡ್ತಕ್ಕಂತಹ ಹಿನ್ನೆಲೆಯಲ್ಲಿ ನಮ್ಮ ಬದುಕಿದೆ. ಹಾಗಾಗಿ ಶರಣರು ಹೇಳಿದ್ದು ಏನು ಅಂತಂದ್ರೆ, ನಾವು ಸಮಾನರಾಗಿರ್ಬೇಕು ಅಂತಂದ್ರೆ ಮೊದಲು ಮನುಷ್ಯ ಪ್ರೀತಿಯನ್ನ, ಮನುಷ್ಯರನ್ನ ನಾವು ಗೌರವಿಸಿ ಕಲಿಬೇಕು ಅನ್ನೋದು. ಅದು ಜಾತಿ, ಧರ್ಮ, ಜನಾಂಗ ಇವೆಲ್ಲವುಗಳನ್ನ ಮೀರಿ ನಾವು ಮನುಷ್ಯರು ಅನ್ನೋ ಒಂದು ಸಣ್ಣ ಪ್ರಜ್ಞೆಯನ್ನ, ನಮ್ಮ ಹಾಗೆ ಅವರು ಕೂಡ ಮನುಷ್ಯರು ಅನ್ನೋ ಒಂದು ಸಣ್ಣ ಪ್ರಜ್ಞೆಯನ್ನ ನಾವು ಒಪ್ಕೊಂಡ್ರೆ ಸಮಾನತೆಯನ್ನ ಈ ನೆಲದಲ್ಲಿ ಬಿತ್ತಲಿಕ್ಕೆ ಸಾಧ್ಯ ಅನ್ನೋದು ಶರಣರ ಚಿಂತನೆಯಾಗಿತ್ತು. ನಮಗೆ 75 ವರ್ಷಗಳು ಸಂವಿಧಾನ ಬರಬೇಕಾದಂಥ ಸಂದರ್ಭದಲ್ಲಿ ಸಮಾನತೆ ಬಂತು, ಸ್ವಾತಂತ್ರ್ಯ ಬಂತು, ಭ್ರಾತೃತ್ವ ಬಂತು, ಆಶಯಗಳಿದೆ ಅಂತ ಹೇಳ್ಕೊಂಡಿದ್ದೀವಿ. ಆದರೆ ಅವು ಇವತ್ತು ಎಷ್ಟು ಮಟ್ಟಿಗೆ ವಾಸ್ತವಿಕವಾಗಿ ನಮ್ಮ ಬದುಕಿನಲ್ಲಿದ್ದಾವೆ, ನಮ್ಮ ಜನರ ಬದುಕಿನಲ್ಲಿದ್ದಾವೆ, ನಮ್ಮ ಜನರ ಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾವೆ ಅಂತೇಳಿ ಪ್ರಶ್ನೆ ಹಾಕಿಕೊಂಡಾಗ ಅದಕ್ಕೆ ಮತ್ತೆ ನಾವು ಶರಣರ ವಚನಗಳ ಹತ್ರನೇ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಉತ್ತರ ಅಲ್ಲಿದೆ, ಅದನ್ನು ನಾವು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅಷ್ಟೇ. ಅವ್ರಿಗೆ ಉತ್ತರ 800 ವರ್ಷಗಳಿಂದನೇ ಕಂಡುಕೊಂಡಿದ್ದಾರೆ, ಅದನ್ನು ನಾವು ಅನ್ವಯ ಮಾಡ್ತಾ ಇಲ್ಲ, ಅದರಂತೆ ನಾವು ನಡೀತಾ ಇಲ್ಲ. ಹಾಗಾಗಿ ಅದನ್ನ ಮತ್ತೆ ಮತ್ತೆ ಬಿತ್ತಬೇಕು ಅಂತಂದ್ರೆ ನಾವು ಶರಣರ ವಚನಗಳನ್ನ, ಶರಣರ ಬದುಕಿನ ಶೈಲಿಗಳನ್ನ ನಮ್ಮ ಮುಂದಿನ ತಲೆಮಾರಿಗೆ ಮುಟ್ಟಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಅಲ್ಲಿ ವಿಶೇಷವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಲೇಬೇಕು. ಇವತ್ತು ಈ ನೆಲ ಕಂಡುಕೊಂಡಂತಹ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುರುಷ ಎಷ್ಟು ಮುಖ್ಯನೋ ಮಹಿಳೆಯು ಕೂಡ ಅಷ್ಟೇ ಮುಖ್ಯ. ಪುರುಷ ಮಾತ್ರ ಇದ್ದ ಮಾತ್ರಕ್ಕೆ ಸಮಾಜವಾಗುವುದಿಲ್ಲ. ಅದಕ್ಕೆ ಮಹಿಳೆಯರು ಸಾಥ್ ಕೊಟ್ಟಾಗ ಮಾತ್ರ ಒಂದು ಸಮಾಜ ನಿರ್ಮಾಣಕ್ಕೆ ಸಾಧ್ಯ, ಒಂದು ಕುಟುಂಬ ನಿರ್ಮಾಣಕ್ಕಾಗಲಿಕ್ಕೆ ಸಾಧ್ಯ. ಹಾಗಾಗಿ ಆದರೆ ಅವರ ಸಮಾನವಾದಂಥ ಬದುಕು ಅಂತೇಳಿ ಪ್ರಶ್ನಿಸಿಕೊಂಡಾಗ ಸಾಕಷ್ಟು ತಾರತಮ್ಯ ಸ್ವತಂತ್ರ ಹಿಂದಿನಿಂದ ಇವತ್ತಿನವರೆಗೆ ಇದೆ. ಆದರೆ ಶರಣರು ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ವಿಶೇಷವಾಗಿ ಮಹಿಳೆಯರ ಎದುರಿಸ್ತಕ್ಕಂತಹ ಸವಾಲುಗಳಿಗೆ ಧರ್ಮ ಮತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ನಡೀತಕ್ಕಂತಹ ಅವರ ಮೇಲಿರ್ತಕ್ಕಂಥ ನಿರ್ಬಂಧನೆಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಬಸವಣ್ಣನವರು ಬಹುದೊಡ್ಡ ಹೋರಾಟವನ್ನು ಮಾಡಿದರು ಅನ್ನೋದು ಬಹಳ ಪ್ರಮುಖವಾದಂಥ ಅಂಶ. ಒಂದ್ ಕಡೆ ಹೇಳ್ತಾರಲ್ಲ, ಅಕ್ಕನಿಗಿಲ್ಲದ ಜನಿವಾರ ನನಗೇಕೆ ಅಂತೇಳಿ. ಅಕ್ಕನಿಗೆ ಜನಿವಾರ ಇಲ್ಲ ಅಂದಾಗ ನನಗೆ ಯಾಕೆ ಬೇಕು ಜನಿವಾರ? ಇದು ಪ್ರಭುತ್ವದ ಪ್ರಶ್ನೆ, ಸಮಾನತೆಯ ಪ್ರಶ್ನೆ. ಯಾಕೆಂತಂದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಂಥ, ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರುವಂತ ಬಸವಣ್ಣ ಜನಿವಾರವನ್ನ ಕಿತ್ತಿಸಿದ.
ಅಕ್ಕನಿಗಿಲ್ಲದಂತ ಜನಿವಾರ ನನಗೇಕೆ ಅಂತ ಹೇಳಿ, ಅಕ್ಕನಿಗಿಲ್ಲದಂತ ಸಂಸ್ಕಾರ ನನಗೇಕೆ ಅಂತ ಹೇಳಿ ಸಮಾನತೆಯ ಬಗ್ಗೆ ಧ್ವನಿ ಎತ್ತಿದಂತ ಮೊದಲಿಗ. ಹಾಗಾಗಿ ಆ ಹಿನ್ನೆಲೆಯಿಂದ ಮಹಿಳೆಯರ ಹಕ್ಕುಗಳ ಪರವಾಗಿ ಈ ನೆಲದಲ್ಲಿ ಹೋರಾಡಿದಂತಹ ಬಹುದೊಡ್ಡ ಕ್ರಾಂತಿಕಾರ ಅಂತಂದ್ರೆ ಬಸವಣ್ಣನವರು. ಇವತ್ತು ಹೆಣ್ಣು ಮಕ್ಕಳು ಬಸವಣ್ಣನವರ ಬದುಕನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ನೆಲದಲ್ಲಿ ಮುಂದಿನ ತಲೆಮಾರುಗಳಲ್ಲಿ ಸಮಾನತೆಯನ್ನ ಸರಳವಾಗಿ ನಾವು ಸೃಷ್ಟಿ ಮಾಡಬಹುದು. ಆದರೆ ಮಹಿಳೆಯರು ಇವತ್ತು ಆ ಹಿನ್ನೆಲೆಯಲ್ಲಿ ನಾವು ಸೋತಿದ್ದೇವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪುರುಷರು ಸೋತಿದ್ದೇವೆ, ಮಹಿಳೆಯರು ಕೂಡ ಸೋತಿದ್ದಾರೆ. ಯಾಕೆ ಅಂತಂದ್ರೆ ಬಸವಣ್ಣನವರ ಅನುಭವ ಮಂಟಪ ಏನಿದೆಯಲ್ಲ ಅದು ನಮಗೆ ಇವತ್ತು ಮಾದರಿ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ನಾವೇನಾಗಿದೆ ಅಂತಂದ್ರೆ ಮಹಿಳೆಯರ ಅಂತಸ್ತುಗಳಿಗೆ, ಸ್ಥಾನಮಾನಗಳಿಗೆ, ಅವರಿಗೆ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಕೇವಲ ಆರ್ಥಿಕತೆಯ ಕಾರಣಕ್ಕಾಗಿ ಅವಕಾಶಗಳನ್ನು ಕೊಟ್ಟಿದ್ದೇವೆ ವಿನಃ ಸಾಮಾಜಿಕ ಹಿನ್ನೆಲೆಯಿಂದ ಅವರಿಗೆ ಈಗಲೂ ಕೂಡ ಗೌರವಗಳು ಸಿಗ್ತಾ ಇಲ್ಲ. ಸ್ಥಾನ ಇದೆ, ಮಾನ ಇಲ್ಲ. ಇವತ್ತಿನ ವಾಸ್ತವಿಕ ಬದುಕಿನಲ್ಲಿ ಸ್ಥಾನ ಇದೆ, ಮಾನ ಇಲ್ಲ. ಆದ್ರೆ ಬಸವಣ್ಣನವರ ಕಾಲದಲ್ಲಿ ಸಮಾನತೆ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನನೂ ಇತ್ತು, ಮಾನನೂ ಇತ್ತು. ಒಬ್ಬ ವೇಶ್ಯೆ ಶರಣೆ ಆದಂತಹ ಉದಾಹರಣೆಗಳು 12ನೇ ಶತಮಾನದಲ್ಲಿ ಸಿಗ್ತದೆ. ಸೂಳೆ ಸಂಕವ್ವ, ಒಬ್ಬ ಬೀದಿ ಕಸ ಬಳಿತಕ್ಕಂಥ ಹೆಣ್ಣು ಮಗಳು ಶರಣೆಯಾದಂಥ ಉದಾಹರಣೆಗಳಿವೆ. ಸತ್ಯಕ್ಕ, ಒಬ್ಬ ಈ ಆಯ್ಕೆ ಮಾಡೋದು ಅಕ್ಕಿ ಆರಿಸೋದಂತ ನೆಲ್ಲ ಆರಿಸೋದಂತ ಇದು ಇರ್ತಲ್ಲ, ಆಯ್ದಕ್ಕೆ ಲಕ್ಕಮ್ಮ, ಇವರೆಲ್ಲ ಅಕ್ಕ ಮಹಾದೇವಿಯರ ಸರಿಸಮಾನವಾಗಿ, ಗುರು ಪ್ರಭುದೇವರ ಸರಿಸಮಾನವಾಗಿ, ಬಸವಣ್ಣನವರ ಸರಿಸಮಾನವಾಗಿ ವಿಚಾರವನ್ನ ಅಭಿವ್ಯಕ್ತಗೊಳಿಸ್ತಕ್ಕಂಥ ಕಾಲಘಟ್ಟದಲ್ಲಿ ಮಹಿಳೆಯರಿದ್ರು ಅನ್ನೋದಕ್ಕೆ ಸಾಕ್ಷಿಗಳು. ಅಂದ್ರೆ ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಟ್ಟಿದ್ದೇವೆ. ಯಾಕೆ ಅನ್ನೋ ಕಾರಣಕ್ಕೆ ರಿಸರ್ವೇಶನ್ ಇದೆ ಅನ್ನೋ ಕಾರಣಕ್ಕಾಗಿ ಸ್ಥಾನ ಕೊಟ್ಟಿದ್ದೇವೆ ಅಷ್ಟೇ. ರಿಸರ್ವೇಶನ್ ಇದೆ ಅನ್ನೋ ಕಾರಣಕ್ಕಾಗಿ ಸ್ಥಾನ ಕೊಟ್ಟಿದ್ದೇವೆ. ಆದ್ರೆ ಒಬ್ಬ ಮಹಿಳೆಗೆ ಒಬ್ಬ ತಾಯಿಯಾಗಿ, ಒಬ್ಬ ತಂಗಿಯಾಗಿ, ಒಬ್ಬ ಅಕ್ಕನಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಸಹೋದರಿಗಾಗಿ ಸಿಗಬಹುದಾದಂಥ ಯಾವ ಸ್ಥಾನಗಳು ಕೂಡ ಈಗಲೂ ಸಿಕ್ಕಿಲ್ಲ ಅನ್ನೋದು ದೊಡ್ಡ ದುರಂತ, ನಮ್ಮ ಸಮಾಜದ ದೊಡ್ಡ ದುರಂತ. ಒಂದು ವೇಳೆ ಶರಣರ ಆ ಒಂದು ವಿಚಾರವನ್ನ ನಾವು ಅನುಕರಣೆ ಮಾಡಿದ್ದೇ ಆಗಿದ್ರೆ ಇವತ್ತು ಮಹಿಳೆಯರು ಅತ್ಯಾಚಾರದಿಂದ ಬಳಲಬೇಕಾದಂಥ ಸಮಸ್ಯೆಗಳಿರಲಿಲ್ಲ, ಹಿಂಸೆಯಿಂದ ಬಳಲಬೇಕಾದಂಥ ಸಮಸ್ಯೆ ಇರಲಿಲ್ಲ, ಸೌಜನ್ಯ ಅಂತವ್ರು ಸಾಯ್ಬೇಕಾದಂಥ ಸಮಸ್ಯೆ ಇರಲಿಲ್ಲ, ಹೆಣ್ಣು ಮಕ್ಕಳು ಕೊಲೆಯಾಗಬೇಕಾದಂಥ ಸಮಸ್ಯೆ ಇರಲಿಲ್ಲ. ಇವತ್ತು ಹೆಣ್ಣು ಮಕ್ಕಳ ಸ್ಥಾನದಲ್ಲಿ ಗಂಡು ಮಕ್ಕಳು ರಾಜಕಾರಣ ಮಾಡಬೇಕಾದಂಥ ಪ್ರಮೇಯ ಇರ್ತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ತಾವೆಲ್ಲ ಗಮನಿಸಿರ್ತೀವಿ, ಅಧ್ಯಕ್ಷರು ಇರ್ತಾರೆ, ಗ್ರಾಮ ಪಂಚಾಯತಿಗೋ, ತಾಲೂಕು ಪಂಚಾಯತಿಗೋ, ಜಿಲ್ಲಾ ಪಂಚಾಯತಿಗೋ ಮೆಂಬರ್ ಇರ್ತಾರೆ. ಆದ್ರೆ ರಾಜಕಾರಣ ಎಲ್ಲವೂ, ಅಧಿಕಾರ ಎಲ್ಲವೂ ಪುರುಷ ಪ್ರಧಾನವಾಗಿರುತ್ತೆ. ಗಂಡ ಹೇಳಿದ್ರೆ ಸಹಿ ಮಾಡ್ಬೇಕು, ಗಂಡ ಇಲ್ಲಂದ್ರೆ ಮನೆ ಕೊಡ್ಬೇಕು. ಇಂತಹ ಸವಾಲುಗಳಿದಾವೆ. ಹಾಗಾಗಿ ಇದೆಲ್ಲಕ್ಕೂ ಉತ್ತರ ಕೊಟ್ಟದ್ದು ಶರಣ ಸಾಹಿತ್ಯ, ಶರಣ ಚಳವಳಿ, ಶರಣ ಹೋರಾಟರು, ಶರಣರ ಹಿತರುಚಿಗಳು, ವಚನ ದೃಷ್ಟಿಕೋನಗಳು, ಇವು ಆ ಒಂದು ಸಮಾನತ ವಿಷಯಕ್ಕೆ ಪೂರಕವಾದಂಥ ಅಂಶಗಳು. ಇವನ್ನ ನಾವು ಈಗಲೂ ಕೂಡ ಸ್ಥಾಪಿಸಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಕೂಡ ನಾವು ಸೋತಿದ್ದೇವೆ. ಆ ಸೋಲನ್ನ ಮರಿಬೇಕು ಅಂತಂದ್ರೆ ನಾವು ಶರಣರು ಕಂಡಂತ ಸಮಾನತೆಗೆ ಬದ್ಧರಾಗಬೇಕು. ಅಂದಾಗ ಮಾತ್ರ ಬದಲಾವಣೆ ಮತ್ತು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟ ಆಗ್ತದೆ. ಯಾಕೆಂತಂದ್ರೆ ಇವತ್ತು ಒಬ್ಬ ರಾಜಕಾರಣಿಯು ಕೂಡ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನಡೆಸ್ಕೊಂಡಂತ ಉದಾಹರಣೆಗಳಿವೆ, ಜೈಲಿಗೆ ಹೋದಂತ ಉದಾಹರಣೆಗಳಿವೆ. ಅದನ್ನ ಬಾಯಲ್ಲಿ ಹೇಳಿದ್ರೆ ನಮಗೆ ಹೊಲಸು ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಹೀನ ಕೃತ್ಯಗಳು ಇವತ್ತು ಮಹಿಳೆಯರ ಮೇಲೆ ನಡೀತಾ ಇದ್ದಾವೆ. ಅಂತಂದ್ರೆ ನಾವು ಸ್ತ್ರೀ ಸಮಾನತೆಯನ್ನು ಹೆಂಗೆ ಕಂಡ್ಕೊಳ್ತಾ ಇದ್ದೀವಿ, ಸ್ತ್ರೀ ಸಮಾನತೆಯನ್ನ ಸ್ಥಾಪಿಸುವಲ್ಲಿ ಯಾಕೆ ಸೋತಿದ್ದೀವಿ ನಮ್ಮ ಸಮಾಜ, ಇವೆಲ್ಲದಕ್ಕೂ ಪುರುಷ ಪ್ರಾಧಾನ್ಯತೆಯ ಆಧಾರಗಳು. ಅದಕ್ಕೆ ದೊಡ್ಡ ದುರಂತ ಏನಂದ್ರೆ ಶರಣರ ತತ್ವಗಳನ್ನ ನಾವು ಮತ್ತೆ ಮತ್ತೆ ಮರಿತಾ ಇದ್ದೀವಿ. 12ನೇ ಶತಮಾನದಲ್ಲಿ ಬಿತ್ತಿದಂತ ಬೀಜವನ್ನ ನಾವು ಮೊಳಕೆ ಹೊಡೆಯಕ್ಕೆ ಬಿಡ್ತಾ ಇಲ್ಲ. ನಮ್ಮ ಸಂಪ್ರದಾಯಗಳು, ನಮ್ಮ ಆಚರಣೆಗಳು, ನಮ್ಮ ನಂಬಿಕೆಗಳು, ಮನುಕ್ಕೆ ಹಾಕಿಕೊಟ್ಟಂತ ಕೆಲವೊಂದಿಷ್ಟು ಕೂಡು ನಂಬಿಕೆಗಳು ಅವರನ್ನ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಆಗ್ಲೇ ಸೋದರಿ ಹೇಳುದು, ಇವತ್ತು ನಾವು ಮಹಿಳೆಯರು ಭೂಮಿ ಬಿಟ್ಟು ಅಂತರಿಕ್ಷದಲ್ಲಿ ಬದುಕ್ತಾ ಇದ್ವಿ. ಒಬ್ಬ ಮಹಿಳೆ ದೇಶದ 99.99 ಭಾಗದಷ್ಟು ಮಹಿಳೆಯರು ಈ ಶೋಷಣೆಯಿಂದ ಮುಕ್ತವಾಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಇವತ್ತು ಸುನಿತಾ ವಿಲಿಯಮ್ಸ್ ಅಂತವರು ಒಬ್ಬ ಮಹಿಳೆ ಏನೋ ಯಶಸ್ವಿಯನ್ನ ಪಡ್ಕೊಂಡಿರಬಹುದು. ಆದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಶರಣರ ಚಿಂತನೆಗಳಿಂದ ದೂರವಾಗಿ ಹಿಂದೆ ಇದ್ದಂತಹ ಅನಿಷ್ಟ ಸಂಸ್ಕೃತಿಯಲ್ಲಿ ತಮ್ಮನ್ನೇ ತಾವು ಬೆಂದ್ಕೊಳ್ತಾ ಇದ್ದಾರೆ ಅನ್ನೋದು ಕಟು ಸತ್ಯ. ಇದನ್ನು ಒಪ್ಕೊಳ್ಬೇಕು. ನಮ್ಮ ಮನೆಯಲ್ಲಿಂದ ಹಿಡ್ಕೊಂಡು ಇಡೀ ಸಮಾಜದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪದ್ಧತಿ.
ಹಾಗಾಗಿ ಅವು ಅಂತಹ ಸಮಾನತೆಯನ್ನು ನಾವು ದೂರ ಮಾಡಬೇಕು ಅಂತಂದ್ರೆ ಶರಣರು ಕಟ್ಟಿಕೊಟ್ಟಂತಹ ಈ ಸಮಾನತೆಯ ರಾಜಕಾರಣವನ್ನ, ಸಮಾನತೆಯ ಪರಿಕಲ್ಪನೆಯನ್ನು ನಾವು ಮತ್ತೆ ಮತ್ತೆ ಸಮಾಜದಲ್ಲಿ ಬಿತ್ತಬೇಕಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಹೇಳಿದ್ನಲ್ಲ, ಎಲ್ಲ ಶರಣರು, ಎಲ್ಲ ಮಹಿಳೆಯರೊಳಗೊಂಡಂತೆ ಎಲ್ಲ ಜಾತಿಯವರಿಗೂ ಕೂಡ ಅನುಭವ ಮಂಟಪ ಒಂದು ದೊಡ್ಡ ಸಂಸತ್ತಾಗಿತ್ತು. ಹಾಗಾಗಿ ಅಂತಹ ಒಂದು ಸಮಾನತೆಯನ್ನ ನಾವೀಗ ಕಂಡುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಶರಣ ಚಿಂತನೆ ಮುಖಾಂತರ ಮಾತ್ರ ಸಾಧ್ಯ ಅನ್ನೋದು ಬಹಳ ಪ್ರಮುಖವಾದಂತ ಅಂಶ. ಯಾಕೆಂತಂದ್ರೆ ಸಂವಿಧಾನ ಒಂದು ಕೇವಲ ಒಂದು ತಾತ್ವಿಕವಾದಂತಹ ನಿಲುಗಟ್ಟು, ಆದ್ರೆ ಈ ವಚನ ಚಳವಳಿ ಅಥವಾ ವಚನ ಸಾಹಿತ್ಯ ಅನ್ನೋದೇನಿದೆಯಲ್ಲ ಅದು ನಮ್ಮ ಬದುಕಿನ ಭಾಗ. ಹಾಗಾಗಿ ಅದನ್ನು ನಮ್ಗೆ ಮುಖ್ಯವಾಗಬೇಕು ಅನ್ನೋದು ಬಹಳ ಪ್ರಮುಖವಾದಂತ ಅಂಶ. ಇನ್ನೊಂದು ಪ್ರಮುಖವಾದಂತ ಅಂಶ ಏನಂದ್ರೆ ಈ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ಭ್ರಾತೃತ್ವ ಅಥವಾ ಸೋದರತ್ವ. ಇವತ್ತು ಸೋದರತ್ವ ಅಂತಲೇ ನಮ್ಮ ಕಲ್ಪನೆಯಲ್ಲಿ ಹೆಂಗಿದೆ, ಅಥವಾ ಭ್ರಾತೃತ್ವ ಅನ್ನೋದು ನಮ್ಮ ಕಲ್ಪನೆಯಲ್ಲಿ ಹೆಂಗಿದೆ, ಶರಣರ ಕಲ್ಪನೆಯಲ್ಲಿ ಹೆಂಗಿತ್ತು ಅನ್ನೋದು ಸ್ವಲ್ಪ ಪ್ರಮುಖವಾದಂಗಿ ಹೋಲಿಕೆ ಮಾಡ್ಕೊಳ್ಬೇಕು. ಇವತ್ತು ನಾವು ಅನ್ಕೊಂಡಿದ್ದೀವಿ ಸೋದರತ್ವ ಅಂತಂದ್ರೆ ನಮ್ಮ ಅಣ್ಣ ತಮ್ಮಳು ರಕ್ತ ಹಂಚಿಕೊಂಡವ್ರು ಮಾತ್ರ ಸೋದರರು ಅನ್ಕೊಂಡಿದ್ದೀವಿ ನಾವು. ಇವತ್ತು ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದಂತಹ ಸೋದರರೇ ದಾಯಾದಿಗಳಾಗಬೇಕಾದಂತಹ ಕಾಲಘಟ್ಟದಲ್ಲಿ, ಅಪಾಯದಲ್ಲಿ ನಾವಿದ್ದೇವೆ. ಬೇರೆಯವ್ರನ್ನ ಬೇಡ, ಬೇರೆಯವ್ರ ಜಾತಿ ಬೇಡ, ಬೇರೆಯವ್ರ ಧರ್ಮ ಬೇಡ, ಬೇರೆಯವರು ಜನಾಂಗ ಬೇಡ. ನಮ್ಮ ತಾಯಿಯ ಗರ್ಭದಲ್ಲಿ ಹುಟ್ಟಿದಂತಹ ಅಥವಾ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದಂತಹ ಮಕ್ಕಳೇ ಸೋದರತ್ವವನ್ನು ಮರಿತಾ ಇದ್ದಾರೆ. ಹಾಗಾದ್ರೆ ಶರಣರ ದೃಷ್ಟಿಕೋನದಲ್ಲಿ ಸೋದರತ್ವ ಅನ್ನೋದು ಹೆಂಗಿತ್ತು, ಶರಣರ ಕಲ್ಪನೆಯಲ್ಲಿ ಸೋದರತ್ವ ಅನ್ನೋದು ಹೆಂಗಿತ್ತು, ಅದು ಬಹಳ ಪ್ರಮುಖವಾದಂತ ಅಂಶ. ಅದಕ್ಕೆ ಶರಣರು ಒಂದ್ ಕಡೆ ಹೇಳ್ತಾರೆ, ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲದೆ, ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ, ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲದೆ, ಸಿರಿವಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲದೆ, ಮುನ್ನಿನ ಪುರಾತರ ನೆನೆದು ಧನ್ಯನಾದನೆಂಬ ಮಾತಿನ ರಂಜಕರನೇನೆಂಬೆ ಕೂಡಲ ಸಂಗಮ ದೇವ ಅಂತೇಳಿ. ಇವತ್ತು ನಾವು ಈ ಸೋದರತ್ವಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಅನ್ಕೊಂಡಿದ್ದೀವಿ ಅಂತಂದ್ರೆ, ಈ ಕೇವಲ ನಮ್ಮ ಜಾತಿಯವ್ರು ಮಾತ್ರ ಸೋದರಪ್ಪ, ಕೇವಲ ನಮ್ಮ ಧರ್ಮದವ್ರು ಮಾತ್ರ ಬಂಧುಗಳಪ್ಪ, ಕೇವಲ ನಮ್ಮ ಲಿಂಗದವ್ರು ಮಾತ್ರ ಬಂಧುಗಳಪ್ಪ ಅನ್ನೋ ಒಂದು ಹಿಂದಿನಿಂದಲೂ ಬಂದಂತಹ ಒಂದು ಪದ್ಧತಿ ಏನಿದೆಯಲ್ಲ, ಅದನ್ನ ನಾವು ಮತ್ತೆ ಮತ್ತೆ ಮುಂದುವರಿಸ್ಕೊಳ್ತಾ ಇದ್ದೀವಿ. ಆದ್ರೆ ಶರಣರು ಕಂಡುಕೊಂಡಂತಹ ಕಲ್ಪನೆ ಹೆಂಗಿತ್ತು ಅಂತಂದ್ರೆ, ಶರಣರಿಗೆ ಜಾತಿ ಇರಲಿಲ್ಲ, ವರ್ಗವಿರಲಿಲ್ಲ, ಜನಾಂಗವಿರಲಿಲ್ಲ, ಲಿಂಗ ಭೇದವಿರಲಿಲ್ಲ. ಅವುಗಳನ್ನ ಮೀರಿ ಅವರಲ್ಲಿ ಬಂಧುತ್ವ ಇತ್ತು. ಅದಕ್ಕಾಗಿ ಅವರು ಪಲ್ಯರ್ನೂ ಬಾ ಅಂದ್ರು, ಮಾದ್ರನ್ನೂ ಬಾ ಅಂದ್ರು, ಪರೂರ್ನೂ ಬಾ ಅಂದ್ರು, ಎಲ್ಲ ಜಾತಿಗಳನ್ನು ಬಾ ಅಂದ್ರು, ಹೆಣ್ಮಕ್ಳನ್ನು ಬಾ ಅಂದ್ರು. ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಪರಸ್ಪರ ವಿಷಯ ವಿನಿಮಯಗಳ ಮಾಡಿ, ಇದು ಬಂಧುತ್ವ, ಇದು ಸಮಾಜದ ಏಕತೆ, ಇದು ಶರಣರು ಕಂಡುಕೊಂಡಂತ ಭ್ರಾತೃತ್ವ. ಆದ್ರೆ ಇವತ್ತು ನಾವು ಹೆಂಗಾಗಿದೀವಿ ಅಂತಂದ್ರೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ಅಹಮ್ಮಿನ ನಮ್ಮ ಕೋಟೆಯಲ್ಲಿ ಅಂತ ಹೇಳಿ ಜಿ.ಎಸ್. ರುದ್ರಪ್ಪ ಅವರು ಒಂದು ಮಾತು ಹೇಳ್ತಾರಲ್ಲ, ಅದ್ರಂಗೆ ಪಕ್ಕದಲ್ಲಿದ್ರು ಕೂಡ ನಾವು ಭ್ರಾತೃತ್ವವನ್ನ ಮರಿತಾ ಇದ್ದೇವೆ. ಒಂದೇ ಮನೆಯಲ್ಲಿದ್ರು ಕೂಡ ಪರಸ್ಪರ ದಾಯಾದಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದೇವೆ. ಒಂದೇ ರಕ್ತವನ್ನು ಹಂಚಿಕೊಂಡ್ರು ಕೂಡ ಪರಸ್ಪರ ಶತ್ರುಗಳಾಗಿ ಬದಲಾಗ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಲೋಕಪ್ರೇಮದ ಕೊರತೆ ನಮ್ಮಲ್ಲಿರೋದ್ರಿಂದನೇ, ಸಮಾಜದ ಅರಿವಿನ ಕೊರತೆ ನಮ್ಮಲ್ಲಿರೋದ್ರಿಂದನೇ ಇವತ್ತು ನಾವು ಏನಾಗ್ತಾ ಇದೀವಿ ಅಂತಂದ್ರೆ ಮತ್ತೆ ಮತ್ತೆ ಒಡಕಿನ ಭಾವನೆಯನ್ನ ತಂದ್ಕೊಳ್ತಾ ಇದ್ದೀವಿ. ಹಾಗಾಗಿ ಶರಣರು ಇವೆಲ್ಲವುಗಳನ್ನ ಮೀರಿದಂತಹ ಸೋದರತ್ವವನ್ನ, ಜಾತಿಯನ್ನ ಮೀರಿದಂತಹ, ವರ್ಗವನ್ನ, ಜನಾಂಗವನ್ನ ಮೀರಿದಂತಹ, ಲಿಂಗವನ್ನ ಮೀರಿದಂತಹ ಬಂಧುತ್ವವನ್ನ ನಮ್ಮ ಮಧ್ಯೆ ಬಿಟ್ಟೋಗಿದ್ದಾರೆ. ಅವುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಈ ಸಮಾಜವನ್ನ ಆದರ್ಶದತ್ತ, ಏಕತೆಯತ್ತ ಅಥವಾ ಒಗ್ಗಟ್ಟಿನತ್ತ ಕೊಂಡೊಯ್ಯಬಹುದು ಅನ್ನೋದು ನಮ್ಮ ಅನಿಸುತ್ತೆ. ಒಗ್ಗಟ್ಟಿನಲ್ಲಿ ಕೊಂಡೊಯ್ಯಬಹುದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಮಾನವ ಸಮಾಜದ ಎಲ್ಲ ಅನಿಷ್ಟಗಳನ್ನ ದೂರ ಮಾಡಿ ಪರಿವರ್ತನೆ ಸಾಧಿಸಬೇಕಾದ್ರೆ ಶರಣರ ಒಂದು ತತ್ವಗಳು ಅಥವಾ ಶರಣರ ಕಟ್ಟಿಕೊಟ್ಟಂತಹ ಚಿಂತನೆಗಳಿಂದವಲ್ಲ, ಅವು ಬಹುದೊಡ್ಡ ಗುರಿಯನ್ನ ನಮ್ಮ ಮುಂದಿಟ್ಟಿದ್ದಾವೆ. ಆದ್ರೆ ಅವುಗಳನ್ನ ನಾವು ಪಾಲನೆ ಮಾಡಬೇಕಾದಂತಹ, ಅವುಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಬಹುದೊಡ್ಡ ಅಗತ್ಯತೆ ಇದಕ್ಕೆ. ಹಾಗಾಗಿ ಇವತ್ತು ನಾವು ಈ ಜಾತಿ ಹಿನ್ನೆಲೆಯಲ್ಲಿ ಅಥವಾ ಧರ್ಮದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಅಂತರಗಳನ್ನು ಕಡಿಮೆ ಮಾಡಬೇಕಾದ್ರೆ ಬಸವಣ್ಣನವರ ಒಂದು ವಿಶ್ವ ಪ್ರಸಿದ್ಧ ವಚನವನ್ನ ನಾವು ಮತ್ತೆ ಮತ್ತೆ ಮಾಡ್ಕೊಳ್ಳೇಬೇಕು, ಅದನ್ನ ಪಾಲನೆ ಮಾಡಬೇಕು ಅಂತ ಅನಿಸುತ್ತೆ ನನಗೆ.
ಆಗ್ಲೇ ಯಾವುದೋ ಒಂದು ಪೇಪರ್ನಲ್ಲಿ ಓದಿದೆ ಅದು. ಈ ವಚನ ಜಗತ್ತಿನಲ್ಲಿ ಬಹುದೊಡ್ಡ ಕೊಡುಗೆ. ಈ ಜಗತ್ತಿನ ವಿಶ್ವಗುರು ಅಂತ ಏನು ಕರಿತೀವಲ್ಲ ನಾವು, ಅಥವಾ ವಿಶ್ವ ಮಾನವತೆಯ ಪರಿಕಲ್ಪನೆ ಏನಿದೆಯಲ್ಲ, ಆ ಪರಿಕಲ್ಪನೆ ಬರಬೇಕಾದ್ರೆ ಬಸವಣ್ಣನವರ ಈ ವಚನ ಎಲ್ಲರಿಗೂ ಗೊತ್ತಿದೆ. ಅದು ಈಗ ವಚನನೇ ಕಾರಣ ಅಂತ ಹೇಳಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಆಗ್ಲೇ. ಅದೇ ಎಲ್ಲರಿಗೂ ಗೊತ್ತಿದೆ. ಕಳಬೇಡ, ಕೊಲ್ಲಲು ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರ ಕಂಡರೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಎಲ್ಲರನ್ನ ಪ್ರೀತಿಸುವಂತಹ, ಎಲ್ಲರನ್ನ ತನ್ನಂತೆ ಕಾಣುವಂತಹ ಒಂದು ಬಹುದೊಡ್ಡ ತತ್ವ ಈ ವಚನದಲ್ಲಿದೆ. ಹಾಗಾಗಿ ಇಂತಹ ವಚನ ಇವತ್ತು ವಿಶ್ವದ ಜನರನ್ನ ಜಾತಿ, ಧರ್ಮ, ಜನಾಂಗ, ಭಾಷೆಯನ್ನ ಮೀರಿ ಒಂದುಗೂಡಿಸುವ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಬಹುದೊಡ್ಡ ಅಸ್ತ್ರವಾಗಿದೆ. ಹಾಗಾಗಿ ಇವತ್ತು ನಾವು ಆ ಒಂದು ಬಸವಣ್ಣನವರ ಆ ಕಳಕಳಿ ಏನಿದೆಯಲ್ಲ, ಅದನ್ನು ನಾವು ಸರಿಯಾಗಿ ಗ್ರಹಿಸಿದಾಗ ಮಾತ್ರ ನಾವು ಉತ್ತಮವಾದಂತಹ ಬದುಕನ್ನ, ಉತ್ತಮವಾದಂತಹ ಸಮಾಜವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾವೀಗ ಪ್ರಜಾಸತ್ತಾತ್ಮಕವಾದಂತಹ ಪ್ರಜಾಪ್ರಭುತ್ವ ಆಧುನಿಕ ಕಾಲಘಟ್ಟದಲ್ಲಿದ್ದೇವೆ. ಆದರೆ ಶರಣರು ಕಂಡುಕೊಂಡಂತಹ ಪ್ರಜಾಪ್ರಭುತ್ವದ ಪರಿಕಲ್ಪನೆಯೇ ಬೇರೆ. ಅದನ್ನ ಅರ್ಥೈಸಿಕೊಳ್ಳುವಲ್ಲಿ ಸೋತಿರುವಂತಹ ನಾವುಗಳು, ಅದನ್ನ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಳ್ಳದೇ ಇರತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವುಗಳು ಬೇರೆ ರೀತಿಯಾದಂತಹ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೀವಿ ಅಂದ್ರೆ ಸಾಕ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಬದುಕನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ, ನಮ್ಮ ದೇಶದ ಪರಿವರ್ತನೆಯನ್ನು ಕಂಡುಕೊಳ್ಬೇಕಾದ್ರೆ ಆ ಶರಣರ ರಾಜಕಾರಣದ ಮೌಲ್ಯಗಳನ್ನ, ರಾಜಕೀಯ ಚಿಂತನೆಯ ವಿಷಯಗಳನ್ನ ನಾವು ಮತ್ತೆ ಮತ್ತೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಎಲ್ಲಿಯವರೆಗೆ ಬಸವಣ್ಣನವರ ವಿಚಾರಗಳನ್ನ, ಬಸವಣ್ಣನವರ ತತ್ವಗಳನ್ನ ನೈಜವಾಗಿ ನಿಜವಾಗಿ ಅಪ್ಪಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಸಮಾಜ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಶರಣ ಕೊಟ್ಟ ಬಹುದೊಡ್ಡ ಕೊಡುಗೆ. ಯಾಕೆಂತಂದ್ರೆ ಇವತ್ತು ನಾವು ಬಸವ ತತ್ವ ಅಂತಂದಾಗ ಇಡೀ ಶರಣ ತತ್ವದ ಆಶಯಗಳು ಅದರಲ್ಲಿವೆ, ವಚನ ಸಾಹಿತ್ಯದ ಮೌಲ್ಯಗಳು ಅದರಲ್ಲಿವೆ, ಏಕತೆಯ ಭಾವನೆಗಳು ಅದರಲ್ಲಿವೆ, ಜಾತಿ, ಧರ್ಮ, ಜನಾಂಗ ಮೀರಿದಂತ ಸೈದ್ಧಾಂತಿಕ ಹಿನ್ನೆಲೆಗಳು ಅದರಲ್ಲಿವೆ. ಅದನ್ನೇ ನಾವು ಇವತ್ತು ಸರಿಯಾಗಿ ಒಪ್ಕೊಳ್ತಾ ಇಲ್ಲ. ನಿನ್ನೆ ಒಂದು ಪೇಪರ್ನಲ್ಲಿ, ಇವತ್ತೊಂದು ಪೇಪರಲ್ಲಿ ನೋಡಿದ, ಯಾರು ಬಸವಣ್ಣನನ್ನ ಅಪ್ಪಿಕೊಂಡಿದ್ರೋ ಧರ್ಮದ ಕಾರಣಕ್ಕಾಗಿ, ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಆತನ ಹೊರಗಿಟ್ಟಿದ್ದು ಬಹುದೊಡ್ಡ ದುರಂತ. ಸೊ ಹಾಗಾಗಿ ಬಸವಣ್ಣನವರು ಇವೆಲ್ಲವುಗಳನ್ನ ಮೀರಿ, ಶರಣರು ಇವೆಲ್ಲವುಗಳನ್ನ ಮೀರಿ ಈ ಸಮಾಜದ ಎಲ್ಲ ಜನರನ್ನ ಅಪ್ಕೊಂಡಂತ ಉದಾಹರಣೆಗಳಿವೆ. ಒಬ್ಬ ಸೂಳೆಗೂ ಕೂಡ ಶರಣ ಸ್ಥಾನಮಾನ ಗೌರವ ಕೊಟ್ಟಂತದ್ದು ಬಸವಣ್ಣ. ಒಬ್ಬ ಕಳ್ಳನನ್ನ ಶರಣನಾಗಿ ಪರಿವರ್ತನೆ ಮಾಡಿದ್ದು ಬಸವಣ್ಣ. ಅಂತಹ ಚಿಂತನೆಗಳನ್ನು ಒಳಗೊಂಡಂತಹ ಈ ಬಸವ ತತ್ವ, ಬಸವ ರಾಜಕೀಯ ಮೌಲ್ಯಗಳು ಅಥವಾ ರಾಜಕೀಯ ಮೌಲ್ಯಗಳು ನಾವು ಮತ್ತೆ ಮತ್ತೆ ಈಗ ಅವುಗಳನ್ನು ಅರ್ಥೈಸಿಕೊಳ್ಳಲು ವಿಫಲವಾಗ್ತಾ ಇದ್ದೇವೆ. ಹಾಗಾಗಿ ನಮ್ಮ ಸಮಾಜ ಇವತ್ತು ಏನು ಮಾಡಬಾರ್ದೋ ಅದನ್ನು ಮಾಡ್ತಾ ಇದೆ. ಯಾವುದನ್ನ ಮಾಡಬೇಕು, ಯಾವ ಕಡೆ ಹೋಗ್ಬೇಕಾಗಿತ್ತೋ, ಶರಣರ ಬೆಳಕಿನ ಹಾದಿಯಲ್ಲಿ ಮುನ್ನಡಿಬೇಕಾಗಿತ್ತೋ, ಸಂಪೂರ್ಣವಾಗಿ ನಾವು ಬೆಳಕನ್ನ ಹಿಂದೆ ಇಟ್ಟುಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ನಮಗೆ ನಮ್ಮ ನೆರಳೇ ನಮಗೆ ಏನಾಗ್ತಾ ಇದೆ ಅಂದ್ರೆ ಕ್ರೂರವಾಗ್ತಾ ಇದೆ. ಆ ಬಸವ ಚಿಂತನೆಯ ಬೆಳಕನ್ನ ನಮ್ಮ ಮುಂದೆ ಇಟ್ಕೊಂಡ್ರೆ ನಮ್ಮ ಬದುಕಿಗೊಂದು ಸ್ಪಷ್ಟವಾದಂಥ ದಾರಿ ಸಿಗುತ್ತೆ, ನಮ್ಮ ದೇಶಕ್ಕೆ ಒಂದು ಭದ್ರವಾದಂಥ ಬುನಾದಿ ಸಿಗುತ್ತೆ. ನಮ್ಮ ದೇಶದ ಭವಿಷ್ಯ ಬಸವಣ್ಣನವರು ಕಂಡಂತಹ ಕಲ್ಯಾಣ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ. ಬಸವಣ್ಣವರು ಕಂಡಂತ ಕಲ್ಯಾಣ ರಾಜ್ಯದ ಕನಸಂಗಿತ್ತು. ನಾವೀಗ ವಿಶ್ವಗುರು ಅಂತ ಹೇಳಿ ಹೆಂಗೆ ಪರಿಕಲ್ಪನೆ ಮಾಡ್ತೇವೋ, 800 ವರ್ಷದ ಕೆಳಗಡೆನೆ ಬಸವಣ್ಣನವರು ಕಲ್ಯಾಣದ ಪರಿಕಲ್ಪನೆಯನ್ನ, ಕಲ್ಯಾಣ ಅಂತಂದ್ರೆ ವಿಶ್ವ ಕಲ್ಯಾಣ, ಅದು ಮಾನವರ ಕಲ್ಯಾಣ, ಸಕಲ ಜೀವಿಗಳ ಕಲ್ಯಾಣ, ಯಾವುದೇ ಜಾತಿ, ಧರ್ಮ, ಜನಾಂಗ ಭೇದ ಭಾವಗಳಿಲ್ಲದ ಸಮಾನತೆಯ ಕಲ್ಯಾಣ. ಅಂಥ ನಾಡನ್ನ ನಾವು ಕಟ್ಟಬೇಕಾದಂತಹ ಬಹುದೊಡ್ಡ ಸವಾಲು ನಮ್ಮ ಮುಂದಿದೆ, ನಮ್ಮ ಪೀಳಿಗೆಯ ಮುಂದಿದೆ. ಹಾಗಾಗಿ ನನ್ನದೊಂದು ಬಹುದೊಡ್ಡ ವಿನಂತಿ ಏನಂತಂದ್ರೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಆ ಶರಣರು ತತ್ವಗಳನ್ನ ನಮ್ಮ ಬದುಕಿನಲ್ಲಿ, ನಮ್ಮ ಭವಿಷ್ಯದಲ್ಲಿ ರೂಪಿಸಿಕೊಂಡು ಉತ್ತಮವಾದಂಥ ಬದುಕಿನ ಜೊತೆಗೆ ಉತ್ತಮವಾದಂಥ ಸಮಾಜವನ್ನ ಕಟ್ಟೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ನನ್ನ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ನಮಸ್ಕಾರ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಗೋ ಬಸವಲಿಂಗ. ಅಮೃತ ಪರಮಾಮೃತ ಶರಣರ ಚರಿತಾಮೃತ
ಅಂತರಂಗದ ಅಮೃತ ಅಂತರನುಭವದಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯದಾಯಕ ಕಲಿಸುವ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಇಲ್ಲಿವರೆಗೂ ಶರಣರ ಒಂದು ಚಿಂತನೆ ರಾಜಕೀಯದ ಕುರಿತು ಅವರ ಒಂದು ನಿಲುವು ಹೇಗಿತ್ತು, ಇಂದಿನ ವಾಸ್ತವತೆ ಹೇಗಿದೆ ಎಂದು ತುಲನಾತ್ಮಕವಾಗಿ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಶರಣರಾದ ಈಶ್ವರ ಹಲಿಗಿ ಉಪನ್ಯಾಸಕರು ಇವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆಯವರ ಪರವಾಗಿ ತುಂಬ ಹೃದಯದ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದ